ಸಿನಿಮಾ ಟೈಟಲ್ ಕೇಳಿದ ತಕ್ಷಣ ನಮಗೊಂದು ಐಡಿಯಾ ಬರುತ್ತೆ, ಸಿನಿಮಾ ಒಂದು ರೊಮ್ಯಾಂಟಿಕ್ ಜಾನರ್ ಸಿನಿಮಾ ಖಂಡಿತವಾಗ್ಲೂ ಆಗಿರುತ್ತೆ ಅನ್ನೋದು. ಅದರ ಜೊತೆಗೆ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಕೂಡ ಹೌದು. ಇನ್ನು ಈ ಸಿನಿಮಾದ ಸಂಗೀತ ನಿರ್ದೇಶಕರು ಮನೋಮೂರ್ತಿ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ನಿಮ್ಗೆ ಪ್ರೀತಿಯ ಸ್ವಾಗತ. ಮನೋಮೂರ್ತಿ ಸರ್ ಅಂದ ತಕ್ಷಣ ನಮಗೆ ನೆನಪಾಗೋದು ಮೆಲೋಡಿ ಕಿಂಗ್ ಅವರು, ಸಾಹಿತ್ಯ ಒಂದಷ್ಟು ಹಾಡುಗಳಿಗೆ. ಸರ್, ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಜಾಸ್ತಿ ಹೇಳಲ್ಲ, ಆದ್ರೆ ನಿಮ್ಮಿಬ್ಬರ ಕೆಲಸಕ್ಕೆ ನಾವೆಲ್ಲರೂ ಅಭಿಮಾನಿಗಳು. ಆದ್ರೆ ಒಂದು ಸಿನಿಮಾದಲ್ಲಿ ನಿಮ್ಮ ಬರವಣಿಗೆ, ನಿಮ್ಮ ಸಂಗೀತ ಇದೆ ಅಂದ್ರೆ ಆ ಸಿನಿಮಾ ಹಾಡುಗಳನ್ನ ಮೆಚ್ಕೊಳ್ಳೋದ್ರ ಜೊತೆಗೆ ನಾವೆಲ್ಲರೂ ಒಂದು ಸಂಭ್ರಮಿಸ್ತೀವಿ ಸರ್. ಅಂದ್ರೆ ನಿಮ್ಮ ಕೆಲಸ ಕನ್ನಡ ಚಿತ್ರರಂಗದಲ್ಲಿ ನಮ್ಗೆಲ್ರಿಗೂ ಒಂದು ಸಂಭ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಂದ್ಸಲ ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಹಾಗೆ ಈ ಸಿನಿಮಾದ ನಿರ್ದೇಶಕರು ದತ್ತಾತ್ರೇಯ ಅವರು 15 ವರ್ಷಗಳಿಂದ ಸಿನಿಮಾ ರಂಗದಲ್ಲಿದ್ದಾರೆ. ಆದರೆ ಪ್ರಣಯಂ ಸಿನಿಮಾ ಅವರ ಮೊದಲ ಡೆಬ್ಯೂ ಸಿನಿಮಾ ನಿರ್ದೇಶಕರಾಗಿ ಕ್ಯಾಪ್ಟನ್ ಆಫ್ ದ ಶಿಪ್. ಸರ್, ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ನಮ್ಮ ರಾಜವರ್ಧನ್ ಸಿನಿಮಾದ ನಾಯಕ ನಟ. ರಾಜವರ್ಧನ್ ಅಂದ ತಕ್ಷಣ ನಮ್ಮೆಲ್ಲರಿಗೂ ಅವರ ಹೈಟು, ಪರ್ಸನಾಲಿಟಿ ಅಥವಾ ಪರ್ಫಾರ್ಮೆನ್ಸ್ ಇದೆಲ್ಲ ನೋಡಿದಾಗ, ಅಥವಾ ಇವತ್ತು ಅಷ್ಟೇ ಕಾರ್ಯಕ್ರಮಕ್ಕೆ ಎಲ್ರಿಗಿಂತ ಮುಂಚೆ ಅವರೇ ಬಂದಿದ್ರು, ಆ ಒಂದು ಟೈಮ್ ಸೆನ್ಸ್ ಆಗಿರ್ಬೋದು, ಆ ಶಿಸ್ತೆಲ್ಲ ನೋಡಿದಾಗ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಅದ್ಭುತ ನಾಯಕ ನಟ ಅಥವಾ ಒಂದು ಅದ್ಭುತ ಕಲಾವಿದ, ಎಲ್ಲಾ ಕ್ವಾಲಿಟೀಸ್ ಇರುವಂತ ಕಲಾವಿದ ಅವರು ಒಂದು ಒಳ್ಳೆ ತಂಡದ ಕೈಗೆ ಸಿಕ್ಕಿದ್ರೆ ಒಂದು ಅದ್ಭುತ ಔಟ್ಪುಟ್ ಬರೋದಕ್ಕೆ ಸಾಧ್ಯ ಆಗತ್ತೆ. ರಾಜವರ್ಧನ್, ನಿಮ್ಗೂ ಕೂಡ ಬೆಸ್ಟ್ ವಿಶಸ್, ಹಾಗೆ ಸ್ವಾಗತ. ಇನ್ನು ಈ ಸಿನಿಮಾದ ನಾಯಕಿ ನೈನಾ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಹಾಗೆ ಈ ಸಿನಿಮಾದ ನಿರ್ಮಾಪಕರು ಅಂದ ತಕ್ಷಣ ಕೆಲವೊಂದಷ್ಟು ಸಿನಿಮಾಗಳು ನಾವು ಈ ಹೀರೋ ಸಿನಿಮಾ ಬರ್ತಾ ಇದೆ ಅಥವಾ ಈ ಟೀಮ್ ಇಂದ ಸಿನಿಮಾ ಬರ್ತಾ ಇದೆ, ಈ ನಿರ್ದೇಶಕರ ಸಿನಿಮಾ ಅಂದ ತಕ್ಷಣ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೋತೀವಿ. ಆದ್ರೆ ಈ ಸಿನಿಮಾದ ನಿರ್ಮಾಪಕರು ಪರಮೇಶ್ವರ್ ಸರ್ ನಿರ್ಮಾಣದ ಸಿನಿಮಾ ಬರ್ತಿದೆ ಅಂದ ತಕ್ಷಣ ಅಲ್ಲೊಂದಷ್ಟು ಎಕ್ಸ್ಪೆಕ್ಟೇಷನ್ ನಮಗ್ ಶುರು ಆಗುತ್ತೆ. ಅದಕ್ಕೆ ಕಾರಣ ಈ ಹಿಂದಿನ ಸಿನಿಮಾಗಳು, ಗಣಪ ಆಗಿರ್ಬೋದು, ಕರಿಯಾಟು ಆಗಿರ್ಬೋದು, ಅಥವಾ ಹೇಳಿದ್ರೆ ಲಾಂಚ್ ಆಗುತ್ತೆ. ಹಾಡನ್ನ ಎಲ್ಲರೂ ನೋಡಿದ್ದೀರಾ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಪ್ರಣಯಂ ಹೆಸರು ಅಷ್ಟೇ, ತರ ಕನ್ನಡಗೂ ತೆಲುಗುಗೂ ಲಿಂಕ್ ಇದ್ದಂಗಿದೆ ಪ್ರಣಯಂ. ನನಗೆ ತಿಳಿದಂಗೆ ಎಲ್ಲ ಭಾಷೆಯಲ್ಲೂ ರಿಲೀಸ್ ಮಾಡಿದ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಹಾಡು ನಾನು ಕೇಳಿದ್ದೆ. ಒಂಚೂರು ವಾಲ್ಯೂಮ್ ಕೊಡಿ ಅಮ್ಮ. ಅದು ನಿಜವಾಗ್ಲೂ ಮುಂಗಾರು ಮಳೆಯ ಹಾಡಿಗಿನ್ನ ಚೆನ್ನಾಗಿ ಬಂದಿದೆ. ಆ ಟ್ಯೂನು ನಿಜವಾಗ್ಲೂ 100% ನಾನು ಅದನ್ನ ಕೇಳ್ಕೊಂಡು ಆ ಲೆವೆಲ್ಗಿನ್ನ ಚೆನ್ನಾಗಿದೆ ಹಾಡು. ಅಷ್ಟು ಚೆನ್ನಾಗಿ ಬಂದಿದೆ ಹಾಡು. ನಿಜವಾಗ್ಲೂ ಈ ಸಿನಿಮಾ ನಾನು 100% ಹೇಳ್ತೀನಿ, 100% ಸಕ್ಸಸ್ಫುಲ್ ಸಿನಿಮಾ ಇದು. ಈ ಛಾಯಾಗ್ರಹಣ ಈ ಹಾಡಲ್ಲಿ ಮಾಡಿದಂಥದ್ದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಡಲ್ಲಿ ಡ್ರೋನ್ ನಿಂದ ತೆಗೆದಿರೋಂಥದ್ದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಹೀರೋ ಹಾಗೂ ನಮ್ಮ ಪ್ರೊಡ್ಯೂಸರ್ಗೂ ಹಾಗೂ ಪ್ರೆಸೆಂಟ್ ಮಾಡ್ತಾರಂತ ಚಿದಬ ಶುಭ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ನಾನು ಒಂದು ಹೇಳೋದಕ್ಕೆ ಮತ್ತೆ, ಈ ಹಾಡುಗಳು ಇನ್ನೂ ರಿಲೀಸ್ ಆಗಿಲ್ಲ, ಮಾಧ್ಯಮದವ್ರಿಗೆ ಅಂತಾನೆ ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ತೋರಿಸಿದ್ದು. ದಯವಿಟ್ಟು ಯಾರು ಶೂಟ್ ಮಾಡಿದ್ರೆ ಅದನ್ನ ಎರೇಸ್ ಮಾಡ್ಬಿಡಿ, ಎಲ್ಲೂ ಹೋಗೋದ್ ಬೇಡ. ಟ್ರೇಲರ್ ಲಾಂಚ್ ಇವತ್ತು. ಟ್ರೇಲರ್ ಲಾಂಚ್ ಅಂತ ಹೇಳಿದ್ರೆ ಲಾಂಚ್ ಆಗುತ್ತೆ. ಟ್ರೇಲರ್ ಲಾಂಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶಿವ ಆರ್ಯನ್ ಅವರು ಈ ಕಾರ್ಯಕ್ರಮಕ್ಕೋಸ್ಕರನೇ ಆಗಮಿಸಿದ್ದೀರಾ ಸರ್. ನಿಮ್ಗೆ ಪ್ರೀತಿಯ ಸ್ವಾಗತ. ವಾರ್ಮ್ ವೆಲ್ಕಮ್ ಟು ಯು ಸರ್. ಕರಿತೀನಿ ನಾನು ಮತ್ತೆ. ಐ ಇನ್ವೈಟ್ ಯು ಅಗೇನ್ ಸರ್ ಟು ದ ಸ್ಟೇಜ್. ಓಕೆ, ಅವ್ರು ಮಾತಾಡ್ಬಿಡ್ಲಿ. ಬಿಕಾಸ್ ಸಿನಿಮಾ ಔಟ್ಪುಟ್ ಚೆನ್ನಾಗಿ ಬಂದಿದೆಯಲ್ಲ ಸರ್, ಅದಕ್ಕೆ. Namaste Bangalore, and I blessed God's land Karnataka. मैं जब भी यहाँ बैंगलोर आता हूँ मुझे बहुत खुशी होती है और कम्प्लीटली मैं मिट्टी को बहुत ज़्यादा नमन करता हूँ. और कर्नाटका मीडिया
आपको मेरा नमस्कार एंड अवेलेबल पीपल जो भी यहाँ पर हैं, मैंने ट्रेलर देखी थी पहले, मेरे फ्रेंड संतोष ने सीपी सर के सन ने मुझे वो भेजा था. आई सीन दैट एंड आई सीन सिंगर्स, म्यूजिक, BGM, all are very fabulous and DOP is absolutely wonderful. He take framing by framing take literally a different type of zone. So I like this movie and I wish all actors team they took very good work and I wish all of team like CP sir and director sir and producer sir also. So thank you very much, thanks a lot. Thank you sir, thank you so much. ಟ್ರೈಲರ್ ಬಗ್ಗೆ ಮಾತನಾಡೋದಕ್ಕೂ ಮುಂಚೆ ಈ ಸಿನಿಮಾದ 2 ಹಾಡುಗಳನ್ನ ನೋಡಿದ್ವಿ. ಸಂಗೀತ ಸಂಯೋಜನೆ ಎಷ್ಟು ಅದ್ಭುತವಾಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮನೋಮೂರ್ತಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ಸಿನಿಮಾ ಬಗ್ಗೆ, ಈ ಸಿನಿಮಾದ ಸಂಗೀತದ ಬಗ್ಗೆ ಒಂದೆರಡು ಮಾತನಾಡಬೇಕು. ಸ್ವಲ್ಪ ಜೋರಾಗಿ ಬರ್ಲಿ ಚಪ್ಪಾಳೆ. ನಮಸ್ಕಾರ. ಇದು ಪ್ರಣಯವು ನನ್ನ ಪ್ರಕಾರ ರೊಮ್ಯಾಂಟಿಕ್ ಮಿಸ್ಟ್ರಿ ಥ್ರಿಲ್ಲರ್. ಓಕೆ, ನಾ ಹಿಂಗೆ ಹೋಗ್ತಾ ಇರ್ತಿದ್ದೆ, ಡೋಂಟ್ ವರಿ. ರೊಮ್ಯಾಂಟಿಕ್ ಇಲ್ಲಿ ನೋಡಿ, ಇದು ರೊಮ್ಯಾಂಟಿಕ್, ಇದು ರೊಮ್ಯಾಂಟಿಕ್. ಆಮೇಲೆ ಇನ್ನು ಮಿಸ್ಟ್ರಿ ಯಾಕೆ ಅಂದ್ರೆ ಅದಕ್ಕೆ ವಾಪಸ್ ಹೋಗಿ ಮಿಸ್ಟ್ರಿ ಯಾಕೆಂದ್ರೆ ಬ್ಯಾಕ್ ಡ್ರಾಪ್ ನೋಡಿದ್ರೆ ಒಂಥರ ಮಿಸ್ಟೀರಿಯಸ್ ಬ್ಯಾಕ್ ಡ್ರಾಪ್. ಆಮೇಲೆ ಥ್ರಿಲ್ಲರ್ ಯಾಕೆ ಅಂದ್ರೆ ಪ್ರಣಯಂ ಇದೆಯಲ್ಲ, ಇಟ್ಸ್ ಅ ಲವ್. ಪ್ರಣಯಂ ಅಂದ್ರೆ ಲವ್, ಅದ್ರ ಮಧ್ಯದಲ್ಲಿ ರಕ್ತ ಹೋಗ್ತಾ ಇದೆ. ಸೊ ಇಟ್ಸ್ ಅ ಥ್ರಿಲ್ಲರ್. The movie has come out fantastic. ತುಂಬಾ ಚೆನ್ನಾಗಿ ಬಂದಿದೆ. ಆಲ್ ಪರ್ಫಾರ್ಮೆನ್ಸಸ್ ಆರ್ ವೆರಿ ನೈಸ್. ರಾಜವರ್ಧನ್ ಅವ್ರದ್ದು, ನಯನಾ ಗಂಗೂಲಿ ಅವ್ರದ್ದು, ಎವ್ರಿಬಡಿ, ಆಲ್ ದ ಸಪೋರ್ಟಿಂಗ್ ಕಾಸ್ಟ್ ಎಲ್ಲಾದ್ರೂ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಮೇಕಿಂಗ್ ಇಸ್ ವೆರಿ ಗುಡ್. ಡೈರೆಕ್ಷನ್ ಇರ್ಬೋದು, ಕೊರಿಯೋಗ್ರಾಫಿ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಎವ್ರಿಥಿಂಗ್ ಈಸ್ ವೆರಿ ಗುಡ್. ನಾನು ಒಂದು ಸಿಂಗಲ್ ಔಟ್ ಮಾಡಬೇಕು ಇಲ್ಲಿ ಅಂದ್ರೆ ಅದು ಕ್ಯಾಮ್ರಾ ವರ್ಕ್. ಕ್ಯಾಮ್ರಾ ವರ್ಕ್ ಇಸ್ ಎಕ್ಸ್ಟ್ರಾರ್ಡಿನರಿ. ಇಲ್ಲಿ ನಾಗೇಶ್ ಆಚಾರ್ಯ ತುಂಬಾ ಚೆನ್ನಾಗಿದೆ ಕ್ಯಾಮ್ರಾ ವರ್ಕು. ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಫಿಲ್ಮ್. ಅದ್ಯಾಕೆ ಇಂಪಾರ್ಟೆಂಟು ಅಂತ ನೀವು ಫಿಲ್ಮ್ ಥಿಯೇಟರ್ ಬಂದ್ರೆ ಗೊತ್ತಾಗತ್ತೆ. ಇಟ್ಸ್ ಅ ಕ್ಯಾರೆಕ್ಟರ್ ಆಲ್ಮೋಸ್ಟ್. ಓಕೆ, ಐ ರಿಯಲಿ ಎಂಜಾಯ್ಡ್ ಇದು RR ಮೇಲೆ ಕೆಲಸ ಮಾಡೋಕ್ಕೆ. ಯಾಕೆಂದ್ರೆ ಫಿಲ್ಮ್ ಹಂಗೇನೆ ಇದೆ. ಸೊ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೋಲ್ತು. ಅಂಡ್ ಥ್ಯಾಂಕ್ಫುಲಿ ಪರಮೇಶ್ ಅವರು ಹಿ ಗೇವ್ ಮಿ ದ ಟೈಮ್ ಟು ವರ್ಕ್ ಆನ್ ದ RR. ಓಕೆ, ಸಾಂಗ್ಸ್ ಬಗ್ಗೆ ಹೇಳ್ತೀನಿ ಸ್ವಲ್ಪ. ಇದರಲ್ಲಿ 5 ಸಾಂಗ್ ಇದೆ ಫಿಲ್ಮ್ ಅಲ್ಲಿ. ಆಲ್ಬಮ್ ಅಲ್ಲಿ 6 ಸಾಂಗ್ಸ್ ಇದೆ. ಅದ್ರಲ್ಲಿ ಒಂದು ಅನ್ಪ್ಲಗ್ ಸಾಂಗ್, ಅದು ಫಿಲ್ಮ್ ಅಲ್ಲಿ ಇಲ್ಲ, ಅದಕ್ಕೆ ಅದ್ರಲ್ಲಿ 6 ಸಾಂಗ್ ಇರೋದು. ಇದನ್ನ ಹಾಡಿರೋರು ಯೂಶುವಲ್ ಸೋನು ನಿಗಮ್, ಶ್ರೇಯಾ ಘೋಷಾಲ್, ಕುನಾಲ್ ಗಾಂಜಾವಾಲಾ ಮತ್ತೆ ಹೇಮಂತ್, ಆಮೇಲೆ ವಾಣಿ ಸತೀಶ್ ಅಂತ. ಶಿ ಫ್ರಮ್ ದಾವಣಗೆರೆ ಬಟ್ ಶಿ ಲಿವ್ಸ್ ಇನ್ US. ಬರ್ದಿರೋರು ಮೈ ಡಿಯರ್ ಫ್ರೆಂಡ್ ಜಯಂತ್ ಕೇಕಿನಿ, ಚಿನ್ಮಯ್ ಭಾವಿಕರೆ ಮತ್ತೆ ಹೃದಯ ಶಿವ. ಐ ಆಮ್ ಶೂರ್ ಈ ಫಿಲ್ಮು ಪ್ರಣಯಂ ಇಸ್ ಗೋಯಿಂಗ್ ಟು ಬಿ ಅ ಬಿಗ್ ಸೂಪರ್ ಹಿಟ್ ಇನ್ 2024. ಯಾಕೆ ಅಂದ್ರೆ here's the thought. Okay, 2024 is the number 8. ಅದೆಲ್ಲ ಆಡ್ ಅಪ್ ಆಗೋದು ನಂಬರ್ 8ಗೆ. ಅಮೆರಿಕ 1997 ಅದೆಲ್ಲ ಆಡ್ ಅಪ್ ಆಗಿದ್ದು ನಂಬರ್ 8ಗೆ. ಮುಂಗಾರು ಮಳೆ 2006 ಇದೆಲ್ಲ ಆಡ್ ಅಪ್ ಆಗಿದ್ದು ನಂಬರ್ 8ಗೆ. This is just a humorous thing I'm telling you. I don't believe in all this, but I hope it's true. ಜಯ ಪ್ರಣಯಂ ಹೇಳಿ ಜಯ ಪ್ರಣಯಂ. ಥ್ಯಾಂಕ್ ಯು. ಎಲ್ಲರೂ ಥಿಯೇಟರ್ ಬನ್ನಿ, ಇಲ್ಲ ನೋಡ್ತಿರೋರೆಲ್ಲ ಆಲ್ ಆಫ್ ಯು ಪ್ಲೀಸ್ ಕಮ್ ಟು ಥಿಯೇಟರ್. ಥ್ಯಾಂಕ್ ಯು. ನಿಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಜೋರ್ ಬ್ಲೆಸ್ಸಿಂಗ್ ಸಿಕ್ತು ಓಪನಿಂಗ್ ಅಲ್ಲೇ. ಸಿನಿಮಾ ಸೂಪರ್ ಹಿಟ್. ಆಮೇಲೆ ಮಾತಾಡಕ್ ತುಂಬಾ ಇದೆ. ಜಯಂತ್ ಕಾಯ್ಕಿಣಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮನೋಮೂರ್ತಿ ಸರ್ ಸಂಗೀತ ಇದೆ ಅಂದಾಗ ಅಲ್ಲಿ ಜಯಂತ್ ಸರ್ ಒಂದು ಸಾಹಿತ್ಯ ಇದ್ದಾಗ ಒಂಥರ
ಯಾವ್ದಾದ್ರು ಊಟ ಬೆಸ್ಟ್ ಕಾಂಬಿನೇಷನ್ ಅನ್ಸುತ್ತಲ್ಲ ಹಂಗೆ ನಮ್ಗೆ. ಎಲ್ರಿಗೂ ನಮಸ್ಕಾರ. ಪ್ರಣಯ ರಾಗದ ಆಲಾಪ ಇದೆಲ್ಲ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಪರಮೇಶ್ ಬಹಳ ವರ್ಷಗಳಿಂದ ನಮ್ಮ ಸ್ನೇಹ. ಆಮೇಲೆ ಚಿನ್ಮಯ್ ಭಾವಿಕೆರೆ. ಹಲೋ, ನಮಸ್ಕಾರ. ಮಾತ್ರ ನಮಸ್ಕಾರದಿಂದಲೇ ಶುರು ಮಾಡ್ಲಾ? ಒಂದು ನಮಸ್ಕಾರ ತಗೊಂಡ್ರೆ ಇನ್ನೊಂದು ನಮಸ್ಕಾರ ಫ್ರೀ. ತುಂಬಾ ಸಂತೋಷ. ಯಾಕಂದ್ರೆ ತುಂಬಾ ಜೋಶ್ ಇರುವಂತಹ ಪ್ರೊಡ್ಯೂಸರು, ಡೈರೆಕ್ಟರು ಮತ್ತು ಫಿಲ್ಮ್ ಮ್ಯಾನ್ ನಮ್ಮ ಪರಮೇಶ್. ಒಂದು ಮಾತಿದೆ, ಕಲಾವಿದ ಕಷ್ಟಪಡಬೇಕು ಆದ್ರೆ ಜನರಿಗೆ ಕಷ್ಟ ಕೊಡಬಾರ್ದು ಅಂತ ಹಳೆ ಮಾತು. ಇವರಾಗಲ್ಲ, ಕಷ್ಟಪಡ್ತಾರೆ ಮತ್ತು ಪ್ರೇಕ್ಷಕನಿಗೆ ಕಷ್ಟ ಆಗದಂತೆ ನೋಡ್ಕೊಳ್ಬೇಕು ಅಂತ ಒಂದು ಚೂರು ಅದರಲ್ಲಿ ಕಾಂಪ್ರಮೈಸ್ ಮಾಡದೆ ಕೆಲಸ ಮಾಡ್ತಾರೆ. ಅದನ್ನು ನಾನು ನೋಡ್ಕೊಳ್ತೀನಿ ಎಷ್ಟು ವರ್ಷಗಳಿಂದ. ಹೀಗಾಗಿ ನನಗೆ ತುಂಬಾ ಖುಷಿ. ಆಮೇಲೆ ಮನೋಮೂರ್ತಿ ಮತ್ತು ನಮ್ಮಿಬ್ಬರ ದಾಂಪತ್ಯ ಏನಿದೆ ಅದಕ್ಕೆ ಎಷ್ಟು ಆಲ್ಮೋಸ್ಟ್ 17 ವರ್ಷ ಆಯ್ತು. ಅಂದ್ರೆ ಟೀನೇಜ್ ಇಸ್ ಸ್ಟಿಲ್ ಆನ್. ಹೀಗಾಗಿ ಹೌದು 17 ವರ್ಷ ಆಯ್ತು. ತುಂಬಾ ಖುಷಿ ಅದು. ನಾವು ಒಟ್ಟಿಗೆ ಏನಾದರೂ ಕೆಲಸ ಮಾಡೋದಿದ್ರೆ ಅದೊಂಥರ ಮನೆಯಲ್ಲಿ ನಾವೆಷ್ಟೇ ಹೋಟ್ಲಿಗೆ ಹೋಗಿ ತಿಂದು ಬಂದ್ರು ಆಮೇಲೆ ಮನೆಯಲ್ಲಿ ಒಂದು ಅವಸರದಲ್ಲಿ ಅವಲಕ್ಕಿ ಮಾಡಿ ತಿಂತೀವಲ್ಲ, ಅದಕ್ಕೊಂದು ರುಚಿನೇ ಬೇರೆ ಇರುತ್ತೆ. ಸೊ ಆ ಥರ ಒಂದು ಡೊಮೆಸ್ಟಿಸಿಟಿ ಇದೆ ನಮ್ಮ ವರ್ಕಿಗೆ. ಸೊ ಯಾವತ್ತೂ ಐ ರಿಲೀಶ್ ರೈಟಿಂಗ್ ಫಾರ್ ಹಿಮ್ ಆ್ಯಂಡ್ ದಟ್ಸ್ ಎನದರ್ ಹೋಮ್ ಕಮಿಂಗ್. ನಮಗೆ ಅಂದರೆ 17 ವರ್ಷದ ಹಿಂದೆ ನಾವು ಮಾಡುವಾಗ ಏನು ಒಂದು ಉತ್ಸಾಹ, ಕುತೂಹಲ, ಚಟಪಟಿಕೆ, ಹಂಚಿಕೊಳ್ಳೋದು ಎಲ್ಲ ಇರುತ್ತೆ. ಅದು ಈಗಲೂ ಮತ್ತೆ ಹಾಗೆ ಇದೆಯಲ್ಲ ಅನ್ನೋದು ನನಗೊಂದು ಖುಷಿ. ಸೊ ಅದಕ್ಕಾಗಿ ಎಲ್ಲ ಕೇಳುಗರಿಗೆ ನಾನು ಅಂದರೆ ಈಗ ಎಲ್ಲೇ ನಾವು ಸಿಗಲಿ, ಯಾರೇ ಸಿಗಲಿ, ಅಭಿಮಾನಿಗಳು ಸಿಕ್ಕರೆ ಅವರು ಸರ್ ನೀವೇನೇ ಹೇಳಿ ನಿಮ್ದು ಮುಂಗಾರು ಮಳೆ ತಲೆಗೆ ಹೋಗ್ಬಿಡ್ತಾರೆ. ಅದ ನಂತರ ಇಷ್ಟೆಲ್ಲ ಹಾಡು ಬರ್ತಿದ್ದೀವಪ್ಪ ಕೇಳಿ ಅಂತ ಹೇಳಿದ್ರೆ ಕೇಳಿದೀನಿ ಅಂತಾರೆ. ಆ ರೀತಿ ಒಂದು ಲೆಗಸಿ ಅಂತ ಏನು ಹೇಳ್ತೀವಲ್ಲ, ಅದನ್ನು ಕೊಟ್ಟಿರೋ ಮನೋಮೂರ್ತಿ ಅವರಿಗೆ ಕನ್ನಡ ಚಿತ್ರರಂಗ ಬಹಳ ಋಣಿಯಾಗಿದೆ. ಆಮೇಲೆ ಇವತ್ತು ಒಂದು ವಿಶೇಷ ಏನು ಅಂದ್ರೆ ಮೀಡಿಯಾ ಎಷ್ಟು ಬದಲಾಗಿದೆ. 10 ವರ್ಷದಿಂದ ಹಾಗೆ ಈಗಿಲ್ಲ, 5 ವರ್ಷದ ಹಿಂದಿದ್ದ ಹಾಗೆ ಈಗಿಲ್ಲ. ನಾವು ಮಾಡಿರೋ ಹಾಡುಗಳಿಗಿಂತ ಜಾಸ್ತಿ ಲೈಕ್ಸು ಅದನ್ನ ಇಟ್ಕೊಂಡು ಯಾರೋ ಮಾಡಿರೋ ರೀಲ್ಗೆ, ಅದನ್ನ ಯಾರೋ ಮಾಡಿರೋ ಕವರ್ ವರ್ಷನ್ಗೆ, ಯಾರೋ ಮಾಡಿರೋ ಮತ್ತೆ ಅದಕ್ಕೂ ಬಂದ್ಬಿಡುತ್ತೆ. ಅಂದ್ರೆ ವರ್ಲ್ಡ್ ಹ್ಯಾಸ್ ಚೇಂಜ್ ಸಡನ್ಲಿ. ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಅದು ಬೇರೆ ನಾವು ಅನ್ಕೊಂಡೋದ್ರೊಳಗಡೆ ಚೇಂಜ್ ಆಗ್ತಾ ಇದೆ. ಹೀಗಾಗಿ ಸಿನಿಮಾದವರಿಗೆ ಮಾಡುವವರಿಗೆ ತುಂಬಾ ದೊಡ್ಡ ಚಾಲೆಂಜಿನ ಕಾಲ ಇದು. ಜನರನ್ನು ಹಿಡಿದಿಟ್ಕೊಳ್ಳೋದು ಹೇಗೆ, ಹೌ ಟು ಹೋಲ್ಡ್ ದ ಆಡಿಯನ್ಸ್, ಹೌ ಟು ಡ್ರಾ ದೆಮ್ ಟು ಥಿಯೇಟರ್, ಹೌ ಟು ಮೇಕ್ ದೆಮ್ ಟು ಸಿ ಒನ್ ಫಿಲ್ಮ್ ಆನ್ ಟೆಲಿವಿಷನ್. ಅಂಥದ್ರಲ್ಲಿ ಸಿನಿಮಾದ ಪ್ರತಿ ಫುಟೇಜ್, ಪ್ರತಿ ಶಾಟು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ಇವತ್ತು ನೋಡಿ ಮಾತಾಡಿದವರೆಲ್ಲ ವಿಜುವಲ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರು, ಅಂದ್ರೆ ಫೋಟೋಗ್ರಾಫಿ ಬಗ್ಗೆ ಮಾತಾಡಿದ್ರು. ಯಾಕಂದ್ರೆ ಅದೇ ನಮ್ಮನ್ನು ಹಿಡ್ಕೋಬೇಕಾಗಿದೆ ಈಗ. ನೋಡಪ್ಪ ಇಲ್ಲಿ 1 ನಿಮಿಷ ನಿಲ್ಲೋ, ಇನ್ನೇನೋ ತೋರಿಸ್ತೀನಿ, ನೋಡಪ್ಪ ಇಲ್ಲಿ 1 ನಿಮಿಷ ನೋಡು. ಆ ಥರ ಅಂದ್ರೆ ಸಿನಿಮಾ ಅನ್ನೋದು ಆ ಥರದ ಒಂದು ಮೀಡಿಯಾ. ಅದಕ್ಕೆ ಬೇಕಾದಂಥ ಎಲ್ಲ ಒಂದು ರಾ ಎನರ್ಜಿ, ರಿಫೈನ್ಡ್ ಎನರ್ಜಿ ಎಲ್ಲವನ್ನು ಈ ಸಿನಿಮಾ ಹೊಂದಿದೆ ಅಂತ ಈ ನೋಡಿದ ತುಣುಕುಗಳಲ್ಲಿ ಗೊತ್ತಾಗುತ್ತೆ. ನಿಮಗೂ ಕೂಡ ಅದು ಇಷ್ಟ ಆಗಲಿ. ನಾನು ಇದರಲ್ಲಿ 2-3 ಹಾಡು ಬರೆದಿದ್ದೀನಿ. ಒಂದು ಮಳೆಗಾಲ ಬಂತು ಸನಿಹ ಅಂತ ಒಂದು, ಇನ್ನೊಂದು ಬೇರೆ ಮಾತೇ ಇಲ್ಲ ಅಂತ ಒಂದು ಹಾಡಿದೆ, ಇನ್ನೊಂದು ಮತ್ತೋಗಿದೆ ಹಾಡಿವೆ ಹೂವಿಲ್ಲ ಅಂತ ಒಂದು ನಂದು. ಮತ್ತು ಅದೊಂದು ಮ್ಯಾರೇಜ್ ಸಾಂಗ್. ಅದು ನಂದು ಮತ್ತು ಮನೋಮೂರ್ತಿ ಅವ್ರದ್ದು ನಮಗೇನೋ ಮ್ಯಾರೇಜ್ ಸಾಂಗ್ ಇಂದ ಒಂದು ಇದಿದೆ. ಮಿಲನದಲ್ಲೂ ಇತ್ತು, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಅಂತ. ಇದರಲ್ಲಿ ಆ ಹಾಡಿದೆ. ಎಲ್ಲ ಮದುವೆ ಮನೆಯಲ್ಲಿ ಅದನ್ನು ಹಾಡ್ತಾ ಇರ್ತಾರೆ. ಸಿನಿಮಾ ನೋಡಲ್ಲ, ಮದುವೆ ಮನೇಲಿ ಹಾಡ್ತಾರೆ. ಸೊ ಅವರೆಲ್ಲ ಮದುವೆ ಮನೆಯಲ್ಲಿ ಹಾಡೋರು ಅದನ್ನ ಸಿನಿಮಾ ನೋಡ್ಲಿ ಅಂತ ಹಾರೈಸ್ತೀನಿ. ಮತ್ತು ಚಿನ್ಮಯ್ ಭಾವಿಕೆರೆ ಇದರಲ್ಲಿ ಬರೆದಿರೋ ಇನ್ನೊಂದು ಹಾಡು, ತುಂಬಾ ಆಸಕ್ತಿಯ ಹುಡುಗ, ತುಂಬಾ ಪ್ರೀತಿಯಿಂದ ಹಾಡುಗಳನ್ನು ಬರೆಯೋದಕ್ಕೆ ಉತ್ಸಾಹ ತೋರಿಸ್ತಾರೆ. ಹೃದಯ ಶಿವ ಬರೆದಿರೋ ಹಾಡು ಚೆನ್ನಾಗಿದೆ. ಹೀಗಾಗಿ ಈ ಒಂದು ಕೂಟ ಏನಿದೆಯಲ್ಲ, ಆಪ್ತರ ಕೂಟ, ಇದರಿಂದ ಬಂದಿರುವಂತಹ ಈ ಪ್ರೀತಿಯ ಒಂದು ಪ್ರಣಯದ ಒಂದು ಪ್ರಾಡಕ್ಟ್ ಅಥವಾ ಉತ್ಪಾದನೆ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ತುಂಬ ಧನ್ಯವಾದಗಳ ಮೇಲೆ ಬರಬೇಕು ದತ್ತಾತ್ರೇಯ ಅವರು. ಬರಲ್ಲ. 15 ವರ್ಷಗಳ ಚಿತ್ರರಂಗದ ಎಕ್ಸ್ಪೀರಿಯನ್ಸ್ ಜೊತೆಗೆ ಇದು ಡೆಬ್ಯೂ ಸಿನಿಮಾ ನಿರ್ದೇಶಕರೇ. ಡೆಬ್ಯೂನಲ್ಲೇ ಒಂದು ರೊಮ್ಯಾಂಟಿಕ್ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ಗೆ ಕೈ ಹಾಕಿದ್ದೀರಾ, ಹೇಳಿ. ಎಲ್ರಿಗೂ ನಮಸ್ಕಾರ. ನಾನು ಹೆಚ್ಚು ಮಾತಾಡೋನಲ್ಲ, ಮಿತಭಾಷಿ. ಹಾಗಾಗಿ ಸಿನಿಮಾ ಹೇಗೆ ಶುರುವಾಯಿತು ಅಂತಂದರೆ, ನಾನು ಹೋಗಿ ಫಸ್ಟ್ ಪರಮೇಶ್ ಸರ್ ಹತ್ರ ಹೇಳಿದಾಗ ಅವರು ಫಸ್ಟ್ ನನ್ನನ್ನು ಹಗ್ ಮಾಡ್ಕೊಂಡ್ಬಿಟ್ಟು
ತಪ್ಪಿಕೊಂಡು ಅಡ್ವಾನ್ಸ್ ಮಾಡಿದ್ರಲ್ಲೇ ನನಗೆ ಈ ಸಿನಿಮಾ ಎಲ್ಲೂ ಹೇಳಕ್ಕೆ ಹೋಗ್ಬೇಡಿ ಕತೆನ, ನಾನು ಮಾಡ್ತೀನಿ ಸಿನಿಮಾನ, ನೀವು ಧೈರ್ಯವಾಗಿ ಹೋಗಿ ಅಂತ ಹೇಳಿದ್ರು. ಅಲ್ಲಿಂದ ನನಗೆ ತುಂಬ ಧೈರ್ಯ ಬಂತು. ಸುಮಾರು 15 ವರ್ಷದಿಂದ ನಾನು ಅವಕಾಶಗಳಿಗೋಸ್ಕರ ಹುಡುಕಿ ಸಾಕಾಗಿತ್ತು. ಬಟ್ ಇವರು ನನಗೆ ಒಂದು ಅವಕಾಶನ ಕೊಟ್ಟರು. ಆಮೇಲೆ ಸಿನಿಮಾಗಳ ಪ್ರೋಸೆಸ್ ಎಲ್ಲ ನಡೀತಾ ಇತ್ತು. ಲೊಕೇಶನ್ಗೆಲ್ಲ ಸಿಕ್ಕಾಪಟ್ಟೆ ಪ್ರಯತ್ನಗಳನ್ನ ಪಟ್ವಿ, ನೋಡಿದ್ವಿ. ಸುಮಾರು ಊಟಿವರೆಗೆಲ್ಲ ಹೋಗಿದ್ವಿ. ಊಟಿಗೆ ಹೋಗಿ ಎಲ್ಲ ಲೊಕೇಶನ್ ನೋಡಿ ಕೊನೆಗೆ ಅದು ಮಡಿಕೇರಿಯಲ್ಲೇ ನಮ್ಗೆ ಸಿಕ್ತು. ಸುಮಾರು ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಸಿನಿಮಾನ ಮಾಡಿದೀವಿ. ಅದೇ ಒಂದು ಆಫ್ರಿಕನ್ ಈ ಏನ್ ಹೇಳ್ಬೇಕು ಅಂತಂದ್ರೆ ಎಲ್ಲ ಲೆಜೆಂಡ್ಸ್ ಇದ್ದಾರೆ. ಮನೋಮೂರ್ತಿ ಸರ್ ಇದ್ದಾರೆ, ಜಯಂತ್ ಕಾಕಿಣಿ ಸರ್ ಇದ್ದಾರೆ, ಚಿನ್ಮಯ್ ಬಾವಿಕೆರೆ ಅವರು ಇದ್ದಾರೆ, ಥ್ರಿಲ್ಲರ್ ಮಂಜು ಮಾಸ್ಟರ್ ಇದ್ದಾರೆ ಫೈಟ್ಗೆ, ಆಮೇಲೆ ಮದನ್ ಹರಣಿ ಕೊರಿಯೋಗ್ರಾಫರ್ ಮಾಸ್ಟರ್ ಇದ್ದಾರೆ. ಅವರು ಎಲ್ಲರ ಸಹಕಾರದಿಂದ ನಾವು ಈ ಸಿನಿಮಾನ ತುಂಬಾ ಚೆನ್ನಾಗಿ ಮಾಡಿದೀವಿ. ಮತ್ತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಒಂದು ಆಫ್ರಿಕನ್ ಗಾದೆ ಇದೆ, ನೀನು ತುಂಬಾ ಬೇಗ ಹೋಗ್ಬೇಕು ಅಂದ್ರೆ ಒಬ್ಬನೇ ಹೋಗು, ನೀನು ತುಂಬಾ ದೂರ ಹೋಗ್ಬೇಕು ಅಂದ್ರೆ ಜೊತೆಯಲ್ಲಿ ಹೋಗು ಅಂತ. ಹಾಗೆ ಇವರೆಲ್ಲ ನನ್ನ ಜೊತೆಲಿದ್ದಾರೆ, ಇವ್ರ ಜೊತೆಯಲ್ಲಿ ನಾನು ಹೋಗೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತ, ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನಾಗೇಶ್ ಸರ್ ಅಂತೂ ನನಗೆ ಇನ್ನೊಂದು ಕಣ್ಣಿದ್ದಂಗೆ. ಅವರು ಫಸ್ಟ್ ನನಗೆ ಪರಿಚಯ ಇರಲಿಲ್ಲ. ಪರಮೇಶ್ ಸರ್ ನನ್ನನ್ನ ಪರಿಚಯ ಮಾಡಿಸ್ಕೊಟ್ರು ಅವ್ರಿಗೆ. ನಾನು ಇವರು ಯಾವ ಸಿನಿಮಾ ಮಾಡಿದ್ದಾರೆ, ಇವರು ನನಗೆ ಹೇಗಾಗ್ತಾರೆ ಅನ್ನೋ ಒಂದು ಸ್ವಲ್ಪ ಭಯ ಇತ್ತು ನನ್ನಲ್ಲಿ. ಆ ಭಯನೆಲ್ಲ ಫಸ್ಟ್ ಡೇ ನಾವು ಶೂಟಿಂಗ್ ಹೋದಾಗ ಆ ಭಯನೆಲ್ಲ ತೀರಿಸಿದ್ರು. ತುಂಬಾ ಖುಷಿ ಆಯ್ತು ಅವ್ರ ವರ್ಕ್. ಮತ್ತೆ ಗಿರೀಶ್ ಸರ್ ಎಡಿಟ್, ಅವರು ಥ್ಯಾಂಕ್ ಯು ಸರ್ ಅಷ್ಟೇ, ಇದೇನು ಹೇಳೋದಕ್ಕೆ ಇಷ್ಟಪಡಲ್ಲ ನಾನು. ಸಿನಿಮಾ ನೋಡಿ, ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಜೈ ಪ್ರಣಯಂ. ಪ್ರಶ್ನೆಗಳಿದ್ದಾರೆ ನಿರ್ದೇಶಕ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರೊಡ್ಯೂಸರ್ ಬೇಕಂದ್ರೆ ಕರೆಸ್ಬಿಡ್ತೀನಿ. ಪರಮೇಶ್ವರ್ ಮಾತಾಡ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಷ್ಟೇ. ಅವರಿಗೆ ನಿಮಗೆ ಇವತ್ತು ಹೀರೋಯಿನ್ ಪ್ರೆಸ್ ಮೀಟಿಂಗ್ ಬಂದಿಲ್ಲ ಅನ್ನೋದೇ ನೋವು ಸರ್, ನಂಗೆ ಗೊತ್ತಾಗ್ತಾ ಇದೆ. ಹಾ, ಸಿನಿಮಾ ಪ್ರತಿಯೊಂದು ಫ್ರೇಮಲ್ಲೂ ಬಹಳ ಅದ್ಭುತವಾಗಿ ಕಾಣ್ತಾ ಇದ್ದೀರಾ. ಒಂದು ರೊಮ್ಯಾನ್ಸ್, ಇಂಟೆನ್ಸ್ ರೊಮ್ಯಾನ್ಸ್ ಅಂತೂ ಎದ್ದು ಕಾಣ್ತಾ ಇದೆ. ಅಭಿಮಾನಿಗಳಿಗೆ ಹಬ್ಬದೂಟ ಅನ್ನೋದು ಗೊತ್ತಾಗ್ತಾ ಇದೆ. ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗುತ್ತೆ ಈ ಸಿನಿಮಾದ ಒಂದು ಪಾರ್ಟ್ ಆಗಿರೋದು. ನಾನು ಪರಮೇಶ್ ಸರ್ ನನ್ನ ಬಿಚ್ಚುಗತ್ತಿ ಸಿನಿಮಾ ರಿಲೀಸ್ಗಿಂತ ಮುಂಚೆನೆ ಬಂದು ಈ ಕಥೆನ ಹೇಳಿಸಿದ್ರು. ಕಂಟೆಂಟ್ಗೆ ಒತ್ತು ಕೊಟ್ಟು ಈ ಸಿನಿಮಾನ ನಾವು ಮಾಡಿದ್ವಿ. ಯಾವುದೇ ಹೀರೋಯಿಸಮ್ ಆಗಿರ್ಲಿ, ಬೇರೆ ತರದ್ದು ಒಂದು ಕಮರ್ಷಿಯಲ್ ಆಗಿ ನಾವು ಹೋಗಿಲ್ಲ. ಸಿನಿಮಾ ಕಂಟೆಂಟ್ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದೀವಿ ನಾವು. ಸೊ ಇವತ್ತಿನ ಫ್ಯಾಮಿಲಿಯಲ್ಲಿ ಈ ತರದ ಒಂದಷ್ಟು ಇಶ್ಯೂಗಳು ನಡೀತಿದೆ. ಆ ಒಂದು ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ನಾವು ಸಿನಿಮಾ ಮಾಡ್ತಿದೀವಿ. ಆ ಕತೆಗೆ ಏನೇನ್ ಬೇಕೋ ಅದನ್ನೆಲ್ಲ ಪ್ರೊಡ್ಯೂಸರು 100% ಅಲ್ಲ 1000% ಕೊಟ್ಟು ಅದನ್ನ 100% ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ಕೂಡ ಅವ್ರು ಏನ್ ಹೇಳಿದ್ದಾರೆ ಅದನ್ನೆಲ್ಲ ಮಾಡಿದೀವಿ. ಸೊ ಡೈರೆಕ್ಟರ್ ಥ್ಯಾಂಕ್ ಯು, ನನಗೆ ಈ ಸಿನಿಮಾ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂದ್ರೆ ಕಲಾವಿದನಾಗಿ ನಮಗೂ ಬೇರೆ ಬೇರೆ ಪಾತ್ರಗಳು ಬೇಕಾಗಿರುತ್ತೆ. ಯಾಕಂದ್ರೆ ಹಿಸ್ಟಾರಿಕಲ್ ಒಂದು ಕ್ಯಾರೆಕ್ಟರ್ ಅಲ್ಲಿ ನಾನು ಬಂದಿದೆ. ಸೊ ಅವಾಗ ತುಂಬಾ ಜನ ಹೇಳಿದ್ರು ನನಗೆ, PC ಸೆಂಟರ್ ಆಡಿಯನ್ಸ್ ಅಂತ ಏನಿದಾರಲ್ಲ ಅವರೆಲ್ಲ ಹೇಳಿದ್ರು, ನಿಮಗ್ ಬೇಕಾಕೊಂಡಿರೋ ಸಿನಿಮಾ ಮಾಡಿದ್ರೆ ನೀವು, ನನಗ್ ಬೇಕಾಗಿರೋ ಸಿನಿಮಾ ಮಾಡಿ ಅಂತ. ಸೊ ಆ PC ಸೆಂಟರ್ ಆಡಿಯನ್ಸ್ ಎಲ್ಲರಿಗೂ ಬೇಕಾಗಿರುವಂತ ಒಂದು ಸ್ಟ್ರಾಂಗ್ ಕತೆ ಇರುವಂತ ಕಂಟೆಂಟ್ ಇದು. ಸೊ ಇದು ತುಂಬಾ ಚೆನ್ನಾಗಿ ಬಂದಿದೆ. ನಾಗೇಶ್ ಸರ್ ಬಗ್ಗೆ ಎಲ್ಲರೂ ಹೇಳಿದ್ರು. ಸೊ ಅಷ್ಟೇ ಚೆನ್ನಾಗಿ ನಾಗೇಶ್ ಸರ್, ಮದನ್ ಹರಣಿ ಮೇಡಮ್, ಮಂಜು ಮಾಸ್ಟರ್ ಎಲ್ಲ ಸಖತ್ತಾಗಿದ್ದಾರೆ. ಮತ್ತೆ ನನ್ನ ಅದೃಷ್ಟ ಅನ್ಸುತ್ತೆ ಮನೋಮೂರ್ತಿ ಸರ್, ಜಯಂತ್ ಕಾಕಿಣಿ ಸರ್, ಚಿನ್ಮಯ್ ಸರ್, ನಿಮ್ಮಂತೆಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಸ್ಗಳ ಜೊತೆ ನನ್ನ ಸಿನಿಮಾಗೆ ನಾನು ಈ ಸಿನಿಮಾದಲ್ಲಿ ಪಾತ್ರ ಆಗಿರೋದು. ಮತ್ತೆ ಇದು ಒಂದು ಹಿಸ್ಟ್ರಿ ಏನ್ ಗೊತ್ತಿಲ್ಲ ನಾನು, ಇದು ಮತ್ತೆ ನನ್ನ ಲೈಫಲ್ಲಿ ನನಗೆ ಸಿಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಸರ್, ಮನು ಸರ್ ಥ್ಯಾಂಕ್ ಯು ಸೋ ಮಚ್, ಜಯಂತ್ ಸರ್ ಥ್ಯಾಂಕ್ ಯು, ಚಿನ್ಮಯ್ ಥ್ಯಾಂಕ್ ಯು. ಮತ್ತೆ ಇನ್ನೇನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಪಾತ್ರ ಇದು ಗೌತಮ್ ಅಂತ, ಜಸ್ಟ್ ಮ್ಯಾರಿಡ್ ಕಪಲ್, ಜಸ್ಟ್ ಮ್ಯಾರಿಡ್, ಹೊರದೇಶದಿಂದ ಬಂದು ತನ್ನ ಸ್ವಂತ ರಿಲೇಷನ್ ಹುಡುಗಿನೇ ಮದುವೆ ಆಗುವಂತ ಒಂದು ಪಾತ್ರ ಇದು. ಒಂದು 5 to 10 days ಅಲ್ಲಿ ಮದುವೆ ಆಗಿ ಇನ್ನೊಂದು 15 days 20 days ಅಲ್ಲಿ ಇದಿಷ್ಟು ಡ್ರಾಮಾ ನಡೆಯುತ್ತೆ. ತುಂಬಾ ಇಂಟೆನ್ಸ್ ಇದೆ. ನಾನು ಆಗ್ಲೇ ಹೇಳಿದಾಗೆ ಪ್ರತಿ ಒಂದು ಜನನು ಈ ಇಶ್ಯೂನ ಫೇಸ್ ಮಾಡಿದ್ದಾರೆ. ತುಂಬಾ ಫ್ಯಾಮಿಲಿಗಳಲ್ಲಿ ಈ ಇಶ್ಯೂ ನಡೆಯುತ್ತೆ.
ನಿಮಗೆ ಹೊರಗಡೆಗೆ ಬರೀ ಅದು ರೊಮ್ಯಾನ್ಸು ಅದು ಇದು ಅಂತ ಕಾಣಿಸ್ಬೋದು, ಬಟ್ ಕಂಪ್ಲೀಟ್ ಆಗಿ ಇದು ಸಿನಿಮಾ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಫೆಬ್ರವರಿ 9th ತುಂಬ ದೊಡ್ಡ ದಿನ ನನ್ನ ಲೈಫಲ್ಲಿ. ಫೆಬ್ರವರಿನೇ ಬಿಚ್ಚುಗತ್ತಿ ಸಿನಿಮಾ ಕೂಡ ರಿಲೀಸ್ ಆಗಿದ್ದು. ನೆಕ್ಸ್ಟ್ ಫೆಬ್ರವರಿ 9th ಈ ಸಿನಿಮಾ ರಿಲೀಸ್ ಆಗ್ತಿದೆ. ತಮ್ಮೆಲ್ಲರ ಸಪೋರ್ಟ್ ಈ ಸಿನಿಮಾಗೆ ನನ್ನ ಮೇಲೆ, ನನ್ನ ಸಿನಿಮಾ ತಂಡದ ಮೇಲೆ ಇರಬೇಕು ಅಂತ ನಾನು ಇಲ್ಲಿಂದನೇ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಇದು ಒಂಥರ ಆ್ಯಕ್ಷನ್ನೇ ಸರ್, ಇದು ಬೇರೆ ಥರ ಆ್ಯಕ್ಷನ್ನು. ಆ್ಯಕ್ಚುಲಿ ಫೈಟರ್ಸ್ಗಳ ಜೊತೆ ಹೊಡೆದಾಡ್ತಿದ್ದೆ, ಇದು ಹೀರೋಯಿನ್ ಜೊತೆ ಹೊಡೆದಾಡ್ತಿದ್ದೀನಿ ಅಷ್ಟೇ. ಬಟ್ ಇದು ಇಷ್ಟು ಚೆನ್ನಾಗಿ ಬರೋಕ್ಕೆ ಮೇನ್ ಕಾರಣನೇ ಪರಮೇಶ್ವರ್ ಪ್ಲಸ್ ಕ್ಯಾಮ್ರಾಮನ್ ಹಾಗೆ ನಮ್ಮ ಕೊರಿಯೋಗ್ರಾಫರ್ಸ್ ಮದನ ರೆಡ್ಡಿ ಮೇಡಮ್. ಇವ್ರು 3 ಜನ ನಿಂತ್ಕೊಂಡು ಒಂದು ಡಿಸೈನ್ ಆಗಿ ಲಾಸ್ಟಲ್ಲಿ ನಾನು ಮಾನಿಟರ್ ಇವರು ಟೇಕ್ ನಾನು ಆ ಥರ ಮಾಡೋದ್ರ ಪರಿಸ್ಥಿತಿ ಇತ್ತು. ಸೊ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಪ್ರಾಪರ್ ಆಗಿ ಫೈಟ್ನ ಕಲ್ತ್ಕೊಂಡೇ ಬಂದಿದ್ದೆ ನಾನು ಇಂಡಸ್ಟ್ರಿಗೆ. ನಾನು ಆಗಲೇ ಹೇಳಿದಾಗೆ ಇದು ಯಾವುದು ಕಮರ್ಷಿಯಲ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹೀರೋ ಇಂಟ್ರೊಡಕ್ಷನ್ನು, ಒಂದು ಸಾಂಗು, ನಿಮ್ಗೆ ಸಿನಿಮಾ ಓಪನಿಂಗೇ ಕಥೆಯಲ್ಲಿ ಸ್ಟಾರ್ಟ್ ಆಗುತ್ತೆ, ಕಥೆಯಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀವಿ. ಮಂಜು ಮಾಸ್ಟರ್ ಜೊತೆ ನಾನು ವರ್ಕ್ ಮಾಡಲ್ಲ, ತುಂಬ ಒಳ್ಳೆ ಮಾಸ್ಟರ್, ಸಕ್ಕ ಸ್ಪೀಡು ಮಾಸ್ಟರು, ತುಂಬ ಚೆನ್ನಾಗಿ ಮಾಡಿಕೊಟ್ರು, ತುಂಬ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಅಂದರೆ ಆ ಕ್ಯಾರೆಕ್ಟರ್ಗೆ ಒಬ್ಬ ಕಮರ್ಷಿಯಲ್ ಹೀರೋನ ಬಿಟ್ಟು ಆ ಗೌತಮ್ ಅನ್ನೋ ಕ್ಯಾರೆಕ್ಟರ್ ಹೇಗೆ ಬಿಹೇವ್ ಮಾಡುತ್ತೆ, ಎಷ್ಟು ಹೊಡಿಯುತ್ತೆ, ಸೊ ಆ ಥರ. ಮತ್ತು ಅದು ಇದ್ರದ್ದು ಫೈರ್ದು ಬಂದು ಮಾಸ್ಮದ ಮಾಸ್ಟರ್ ಮಾಡಿದ್ದು. ಸೊ ಮಾಸ್ಟರ್ ಜೊತೆ 2 ಫೈಟು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಫ್ಯೂಚರ್ ತುಂಬ ಸಿನಿಮಾಗಳು ಮಾಡಬೇಕು ಯಾಕಂದ್ರೆ ಬರೀ ಆ್ಯಕ್ಷನ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಲ್ಲ. ಮಾಸ್ಟರ್ಗಳೆಲ್ಲ ನಮಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಸೆಟ್ಸ್ಗಳು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸ್ತಾರೆ. ಥ್ಯಾಂಕ್ ಯು ಮಾಸ್ಟರ್, ನಿಮ್ಮ ಜೊತೆ ಮಾಡಿದ್ದು ತುಂಬ ಖುಷಿ ಇದೆ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಹೇಳ್ತಾ, ಈ ಸಿನಿಮಾದಲ್ಲಿ ನಾನು ನನ್ನ ಕೆಲಸದ ಬಗ್ಗೆ ಮಾತಾಡಲ್ಲ, ಬೇರೆದ್ರ ಬಗ್ಗೆ ಮಾತಾಡ್ತೀನಿ. ನಾನು ಈ ಸಿನಿಮಾದಲ್ಲಿ 2 ಆ್ಯಕ್ಷನ್ ಕಂಪೋಸ್ ಮಾಡಿದ್ದೀನಿ. ಆ 2 ಆ್ಯಕ್ಷನ್ ಭಾಳ ಅದ್ಭುತವಾಗಿ ಬಂದಿದೆ. ರಾಜವರ್ಧನ್ ತುಂಬ ಚೆನ್ನಾಗಿ ಎಫರ್ಟ್ ಆಗಿ ಆ 2 ಆ್ಯಕ್ಷನ್ ಮಾಡಿದ್ರು, ಭಾಳ ಖುಷಿ ಆಯಿತು ನನಗೆ. ಆ್ಯಕ್ಷನಲ್ಲಿ ಮಾಡಬೇಕಾದ್ರೆ ಕೆಲವು ಅನುಭವಗಳಾಯಿತು, ಅದನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಫ್ರೇಮ್ ಬಿಡ್ತಾ ಇರಬೇಕಾದ್ರೆ ನಮ್ಮ ನಾಗೇಶ್ ಆಚಾರ್ಯ ಅವರು ಫೋಟೋಗ್ರಾಫಿ ಅಂದ್ರೆ ಒಂದು ಫೈರ್ ಕಾಣಿಸ್ತಾ ಇತ್ತು, ಒಂದು ಫೈರು ಏನೋ ಮಾಡ್ಬೇಕು ಈ ಸಿನಿಮಾದಲ್ಲಿ ಅನ್ನೋ ಥರ ನಾನು ಪ್ರತಿ ಶಾಟು ಗಮನಿಸ್ತಾ ಇದ್ದೆ ಅವ್ರನ್ನ. ಆ ಸ್ಮೋಕ್ ಹಾಕ್ಸೋದಾಗಲಿ, ಆಮೇಲೆ ಟ್ರೈಲಿ ಶಾರ್ಟ್ಸ್ ಆಗಲಿ, ಯಾವುದೇ ಆಗಲಿ ಪ್ರತಿ, ಈಗ ಸಾಂಗಲ್ಲಿ ಮಾಡೋದು ಓಕೆ, ಸಾಂಗಲ್ಲಿ ಅದ್ಭುತವಾಗಿ ಮಾಡಬೇಕು, ಪ್ರತಿ ಫ್ರೇಮು ಚೆನ್ನಾಗಿರ್ಬೇಕು, ಸಾಂಗ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ಲರೂ ಅನ್ಕೊಂತಾರೆ. ಬಟ್ ಈ ಸಿನಿಮಾದಲ್ಲಿ ಪ್ರತಿ ಫ್ರೇಮ್ ಇನ್ಕ್ಲೂಡಿಂಗ್ ಆಕ್ಷನ್ ಇರ್ಬೋದು, ಸೀನ್ ಇರ್ಬೋದು, ಸಾಂಗು ಎಲ್ಲ ಸಾಂಗ್ ಥರನೇ ಇದೆ. ಅಂದ್ರೆ ಅಷ್ಟು ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ನ ಈ ಸಿನಿಮಾದಲ್ಲಿ ನಾಗೇಶ್ ಆಚಾರ್ಯ ಅವರು ಮಾಡಿದ್ದಾರೆ. ಅದಕ್ಕೆ ನಮ್ಮ ಪರಮೇಶ್ ಅವರು ಪ್ರೋತ್ಸಾಹ ತುಂಬಾ ಇದೆ. ಅಂದ್ರೆ ಇಷ್ಟೇ ಟೈಮಲ್ಲಿ ಮುಗಿಸ್ಬೇಕು ಅಂತ ಒಂದು ರೆಸ್ಟ್ರಿಕ್ಷನ್ ಲೈನ್ ಹಾಕೇ ಇಲ್ಲ, ಒಂದು ಬೌಂಡ್ರಿ ಲೈನ್ ಹಾಕೇ ಇಲ್ಲ ನಮಗೆ. ಮಾಸ್ಟರ್ ಅದ್ಭುತವಾಗಿ ಬರ್ಬೇಕು ಆಕ್ಷನ್ ಮಾಡಿ ಅಂದ್ರು. ಸೊ ಅದೇ ರೀತಿ ನಾನು ಮಾಡಿದ 2 ಆಕ್ಷನ್ ರಾಜವರ್ಧನ್ ತುಂಬಾ ಚೆನ್ನಾಗಿ ಮಾಡಿದ್ರು. ನಾಗೇಶ್ ಆಚಾರ್ಯ ಅವ್ರ ಕ್ಯಾಮ್ರಾ ವರ್ಕ್ ಬಹಳ ಚೆನ್ನಾಗಿತ್ತು. ಸೊ ಒಳ್ಳೆ ಲೊಕೇಶನ್ಸ್ ಕೊಟ್ಟರು ನಮ್ಮ ಪರಮೇಶ್ ಅವರು. ಪರಮೇಶ್ ಅವ್ರ ಬಗ್ಗೆ ಅಂದ್ರೆ ಬಹಳ ಟೇಸ್ಟ್ ಇರೋಂಥ ಪ್ರೊಡ್ಯೂಸರ್. ಎಂತ ಟೇಸ್ಟ್ ಅಂದ್ರೆ ಅವ್ರು ನಿಜವಾಗ್ಲೂ ಅವರು ನಾನು ಸುಮಾರು ಪಿಕ್ಚರ್ಗಳು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಏನಾದ್ರೂ ಮಾಡಬೇಕು ಅಂದ್ರೆ ಏನೋ ಮಾಡಬೇಕು ಅಂದ್ರೆ ದೊಡ್ಡದಾಗಿ ಮಾಡಬೇಕು, ಎಕ್ಸ್ಟ್ರಾಡರಿ ಬರ್ಬೇಕು ಸಿನಿಮಾ, ಅದೇ ಇರುತ್ತೆ ಅವ್ರ ಮೈಂಡಲ್ಲಿ. ಬಟ್ ಅವ್ರ ಕಷ್ಟ ಸುಖ ನಾವು ಪ್ರೊಡ್ಯೂಸರ್ಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅವರು ಪಾಪ ದುಡ್ಡು ಎಲ್ಲಿಂದ ತರ್ತಾರೋ, ಸಾಲ ತರ್ತಾರೋ, ಇಲ್ಲ ಫೈನಾನ್ಸ್ ತಗೊಂತಾರೋ, ಅದು ಸೆಕೆಂಡ್ರಿ. ಬಟ್ ಅವರು ಸಿನಿಮಾಗೆ ಮೋಸನೇ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ, ಮುಂದೇನು ಮಾಡಲ್ಲ. ಇಂಥ ಪರಮೇಶ್ ಅಂತ ನಿರ್ಮಾಪಕರು ಒಂದು ಭಾರತ ದೇಶ ತಿರುಗಿ ನೋಡುವಂತ ಸಿನಿಮಾಗಳು ಮಾಡುವಂತ ದೊಡ್ಡ ಪ್ರೊಡ್ಯೂಸರ್ ಆಗಲಿ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. 100% ಅವ್ರು ಆಗ್ತಾರೆ, ಆ ಒಂದು ಕಾನ್ಫಿಡೆನ್ಸ್ ನನಗಿದೆ. ಸೊ ಪ್ರಣಯಂ ಸಿನಿಮಾ ಮದನ್ ಹರಿಣಿ ಅವರು ಬಹಳ ನಾನು ಅವರು ಗೆಜ್ಜೆನಾದ ಸಿನಿಮಾಯಿಂದ ಜೊತೆಲಿ ಕೆಲಸ ಮಾಡಿದ್ದೀವಿ. ಅದ್ಭುತ ಮದನ್ ಹರಿಣಿ ಅವರು ಕೆಲಸ. ಲಾಸ್ಟ್ ಟೈಮ್ ನಾನು ಫೈಟ್ ಎಡಿಟಿಂಗ್ ಹೋದಾಗ ಪರಮೇಶ್ವರ್ ಒಂದು ಸಾಂಗ್ ನೋಡಿ ಅಂತ ತೋರಿಸಿದ್ರು. ನನಗೆ ಸ್ವಲ್ಪ ಜಲಸ್ ಆಯ್ತು. ಜಲಸ್ ಅಂದ್ರೆ ವೈಯಕ್ತಿಕ ಜಲಸ್ ಇರುತ್ತಲ್ಲ, ಅಯ್ಯಪ್ಪ ನಾನು ನೋಡಿದೆ ಏನಿದು ಅಂದ್ರೆ HMT ತರ ಒಂದು ಲೊಕೇಶನ್, ಅದು ಲೊಕೇಶನ್ ಹೇಳ್ಬಾರ್ದು ನಾನು, ಒಂದು ರಾ ಲೊಕೇಶನ್
ರಾ ಲೊಕೇಶನ್ ಅಲ್ಲಿ ಈ ತರ ಸಾಂಗ ನಾವು ಫೈಟ್ಸ್ ಮಾಡ್ತೀವಿ, ಏನಿದೆ ಈ ತರ ಲೈಟಿಂಗು ನೋಡಿದ್ರೆ ನಾಗೇಶ್ ಆಚಾರ್ಯ ಅವರು ಅದ್ಭುತವಾದ ಲೈಟಿಂಗ್, ಅದ್ಭುತವಾದ ಒಂದು ಕೊರಿಯೋಗ್ರಫಿ, ಒಂದು ಮೇಕಿಂಗ್ ನನಗೆ ಬಹಳ ಖುಷಿ ಆಯ್ತು. ನನ್ನ ಫೈಟ್ಸ್ ಅಲ್ಲಿ ನನಗೆ ಪ್ಯಾಂಥಮ್ ಕ್ಯಾಮ್ರಾ ಎಲ್ಲ ತರಿಸಿದ್ರು, ಕಾಂಪ್ರಮೈಸ್ ಇಲ್ಲ ನಮಗೆ ಪರಮೇಶ್ವರು. ಸಾಂಗ್ ಅಲ್ಲಿ ಕೂಡ ಪ್ಯಾಂಥಮ್ ಇತ್ತು, ಮೂರ್ ಕ್ಯಾಮ್ರಾ ಇತ್ತು. ಆ ಒಂದು ಮೇಕಿಂಗ್ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಟೋಟಲ್ ಟ್ರೈಲರ್ ನೋಡಿದಾಗ ಇಡೀ ಸಿನಿಮಾ ಇದೇ ರೀತಿ ಮಾಡಿದ್ದಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಅಲ್ಲ, ನಾನು ವರ್ಕ್ ಮಾಡೋ ಟೈಮಲ್ಲಿ ಗೊತ್ತಾಗೋಯ್ತು. ಸೂಪರ್, ಈ ಸಿನಿಮಾ 100% ಚೆನ್ನಾಗಿ ಬರುತ್ತೆ, ಬಂದಿದೆ. ಜನ ಡೆಫಿನೆಟ್ಲಿ ಈ ಸಿನಿಮಾನ ಒಪ್ಕೊಂತಾರೆ. ನಮ್ಮ ಮನೋಮೂರ್ತಿ ಸರ್ ಒಳ್ಳೆ ಅದ್ಭುತವಾದ ಸಾಂಗ್ಸ್ ಕೊಟ್ಟಿದ್ದಾರೆ, ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಾಂಗ್ಸ್. ಅಂಡ್ ನಮ್ಮ ಜಯಂತ್ ಗಾಯಕಿಣಿ ಅವರು 3 ಸಾಂಗ್ ಬಂದಿದ್ದಾರೆ. ಅದೇ ರೀತಿ ರುದೇಶ್ ಅವರಿದ್ದಾರೆ, ಇನ್ನು ಚಿನ್ಮಯ್ ಅಲ್ಲ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಸಿನಿಮಾ ಪ್ರಣಯಂ, ಈ ತರ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಇಟ್ಟಾಗಬೇಕು. ನಮ್ಮ ಜನ ಈ ಸಿನಿಮಾ ಥಿಯೇಟರ್ ಬಂದು ನೋಡಿ ಈ ಸಿನಿಮಾನ ಸಕ್ಸಸ್ ಮಾಡಿ 100% ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ. ಸೊ ಎಲ್ಲ ಕಲಾವಿದರಿಗೂ ಥ್ಯಾಂಕ್ಸ್. ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಾಜವರ್ಧನ್ ಮತ್ತೊಮ್ಮೆ ನನಗೆ ಶುಭಾಶಯಗಳು. ಈ ಸಿನಿಮಾ 100% ಗೆಲ್ಲುತ್ತೆ, ಒಳ್ಳೇದಾಗುತ್ತೆ. ಪರಮೇಶ್ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇಡೀ ಟೀಮ್ಗೆ ನಾಗೇಶ್ ಆಚಾರ್ಯ ಅವರೇ ಸೂಪರ್ ವರ್ಕ್. ಥ್ಯಾಂಕ್ ಯು ವೆರಿ ಮಚ್. ನಾನು ಈ ಸಿನಿಮಾದಲ್ಲಿ ಒಂದು ಪಾರ್ಟ್ ಅಂತ ಹೇಳಕ್ಕೆ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಾಗೇಶ್ ಆಚಾರ್ಯ ಸರ್ ಮಾತಾಡಿ ಅಂದ್ರೆ ನಾನು ಮಾತಾಡಲ್ಲ ಮೇಡಮ್ ಅಂದ್ರು, ಆದ್ರೆ ಸರ್ ನೀವು ಮಾತಾಡೋ ಅವಶ್ಯಕತೆ ಇಲ್ಲ ಅನ್ಸ್ತದೆ. ಅಂದ್ರೆ ಎಲ್ಲರೂ ನಿಮ್ಮ ಕೆಲಸದ ಬಗ್ಗೆ ಮಾತಾಡ್ತಿದ್ದಾರೆ, ನಿಮ್ ಕೆಲಸ ಕೂಡ ಜೋರಾಗಿ ಮಾತಾಡ್ತಾ ಇದೆ. ಟೆಕ್ನಿಷಿಯನ್ ಗೆದ್ದಾಗಿದೆ ಅಲ್ಲಿ. ಅಲ್ಲ, ಆಮೇಲೆ ಕರಿತೀನಿ ಸರ್. ಅವ್ರ ಸ್ಪೆಷಲ್ ರಿಕ್ವೆಸ್ಟ್, ಮೇಡಮ್ ನಾನ್ ವೇದಿಕೆ ಮೇಲೆ ಬರಲ್ಲ ಅಂತ. ಕೆಲಸ ಸಖತ್ತಾಗಿ ಮಾತಾಡ್ತಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ಕಾರ್ಯಕ್ರಮದ ಮೀಡಿಯಾ ಪಾರ್ಟ್ನರ್ ಮೈ ಮೂವಿ ಬಜಾರ್, ಇವೆಂಟ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್, ಹಾಗೆ ಸ್ಪಾನ್ಸರ್ಸ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಹಾಗೆ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್. ಈಗ ನಮ್ಮ ನಿರ್ಮಾಪಕರ ಬಗ್ಗೆ ಎಲ್ಲರೂ ಮಾತಾಡಿದ್ರು. ನಿರ್ಮಾಪಕರು ಮಾತನಾಡುವಂತ ಸಮಯ. ಪ್ಯಾಷನೇಟ್ ನಿರ್ಮಾಪಕರು, ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಅದ್ಭುತ ಸಿನಿಮಾಗಳನ್ನ ಕೊಟ್ಟಿರುವಂತ ನಿರ್ಮಾಪಕರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಸರ್. ಇದು ಕತೆ ನಿಮ್ದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಫಿಕ್ಷನಲ್ ಕಥೆನ ನೋಡಿದ್ದ, ಕೇಳಿದ್ದ, ಎಕ್ಸ್ಪೀರಿಯನ್ಸ್ ಮಾಡಿದ್ದ ಅನ್ನೋದು ಕುತೂಹಲ. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಇದು ಕತೆ ಯಾವುದೇ ಬುಕ್ಕಲ್ಲಿ ಓದಿದ್ದಾಗ್ಲಿ ಇನ್ನೊಂದಾಗ್ಲಿ ನಾನು ನೋಡಿದ್ದಾಗ್ಲಿ ಇಲ್ಲ. ದತ್ತನ್ನ ನನ್ನ ಹತ್ರ ಬಂದಾಗ ಅವ್ರೊಂದು ಕತೆ ಹೇಳಿದ್ರು. ಸೊ ಕತೆ ಹೇಳಿದಾಗ, ಸರ್ ನಾನೊಂದು ಫಿಲಿಮ್ ಮಾಡ್ಬೇಕಂತ ತುಂಬಾ ಒದ್ದಾಡ್ತಾ ಇದ್ದೀನಿ, ನಂಗೊಂದು ಚಾನ್ಸ್ ಕೊಡಿ ಸರ್ ಅಂತ. ಸರಿ, ಯಾವ ಜಾನರ್ ಮಾಡ್ತಾ ಇದ್ದೀರಾ, ಆ ಕತೆ ಹೇಳಿ ಅಂತ ಹೇಳಿದೆ. ಒಂದು ಲೈನ್ ಹೇಳಿದ್ರು. ಸೊ ಲೈನ್ ಹೇಳಿದ ತಕ್ಷಣ ನಾನೇನ್ ಮಾಡಿದೆ, ಸೊ ದತ್ತನ ಸೇಮ್ ಜಾನರ್ದು ನಾನೊಂದು ಲೈನ್ ಹೇಳ್ತೀನಿ, ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿದೆ. ಸೊ ದತ್ತಾತ್ರೇಯ ಅವ್ರಿಗೆ ಹೇಳಿದ್ಮೇಲೆ ನಾನೊಂದು ಸರಿ ಲೈಟಾಗಿ ಒಂದು ಲೈನ್ ಸುಮ್ಮನೆ ಹಂಗೆ ಗ್ಲಾನ್ಸ್ ಮಾಡಿ ಅವ್ರಿಗೆ ಹೇಳಿದ್ಮೇಲೆ ಸರ್ ಈ ಕಥೆನೇ ಮಾಡೋಣ ಸರ್, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ಅದ್ರ ಬಗ್ಗೆ ದತ್ತಾತ್ರೇಯ ಅವ್ರ ಬಗ್ಗೆನೂ ನನ್ಗೇನು ಐಡಿಯಾ ಇಲ್ಲ. ಅವ್ರೊಂದು 6 months ಆಗೋವರೆಗೂ ಕೈಗೂ ಸಿಗ್ಲಿಲ್ಲ, ಎಲ್ಲೋದ್ರು ಅನ್ನೋದು ಗೊತ್ತಿಲ್ಲ. ಸೊ ಒಂದು 6 months ಆದ್ಮೇಲೆ ಒಂದು ಫೋನ್ ಮಾಡೋದು ನನಗೆ, ಸರ್ ನಿಮ್ಮನ್ನು ಮೀಟ್ ಮಾಡ್ಬೇಕು ಸರ್ ಅಂತ. ಸರಿ ಬನ್ನಿ, ಪರವಾಗಿಲ್ಲ ಆಫೀಸ್ಗೆ ಬನ್ನಿ ಅಂತೆ. ಆಫೀಸಿಗೆ ಬಂದ್ಬಿಟ್ಟು ಸರ್ ನೀವು ಹೇಳಿದ್ರಲ್ಲ ಸರ್ ಕತೆನ, ಅದನ್ನ ನಾನು ಫುಲ್ ಚಿತ್ರಕಥೆ ಮಾಡಿದ್ದೀನಿ ಸರ್, ಒಂದ್ಸರಿ ಕೇಳಿ ಸರ್ ಅಂತ. ವೆರಿ ಗುಡ್, ಹೇಳಿ ಅಂದೆ. ಸೊ ದತ್ತಣ್ಣ ಫುಲ್ ರೀಡಿಂಗ್ ಕೊಟ್ರು. ರೀಡಿಂಗ್ ಕೊಟ್ಟ ತಕ್ಷಣ ನನಗೆ ಶಾಕ್ ಆಗೋಯ್ತು. ನನ್ನ ಮೈಂಡ್ ಅಲ್ಲಿ ಆ ಕತೆ ಬಗ್ಗೆ ಏನೇನಿತ್ತು ಅದನ್ನೆಲ್ಲ ಆ ಮನುಷ್ಯ ಅರ್ಥ ಮಾಡ್ಕೊಂಡು ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ರು. ನಾನು ಎದ್ಬಿಟ್ಟು ಅದ್ ಮಾಡಿದೆ, ಅದನ್ನ ಈ ಫಿಲಿಮ್ ಮಾಡೋಣ, ನಾವು ತಲೆ ಕೆಡ್ಸ್ಕೊಬೇಡಿ. ಸೊ ಏನೇನ್ ಮಾಡ್ಬೇಕು ಅನ್ನೋದನ್ನ ಇದನ್ನ ಸ್ವಲ್ಪ ಡೈಲಾಗು ಅದನ್ನೆಲ್ಲ ಯೋಚನೆ ಮಾಡಿ ಒಂದು ಸ್ಕ್ರೀನ್ ಪ್ಲೇ ಇನ್ನೊಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ವರ್ಕ್ ಮಾಡಿ ಆಮೇಲೆ ಫಿಲಿಮ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಕೋವಿಡ್ ಬಂದ್ಬಿಡ್ತು. ಒಂದು 2 years ಪಾಪ ಟಚ್ಚೇ ಇಲ್ಲ ನನಗೆ. ನಾವು ಫಿಲಿಮ್ ಬಗ್ಗೆನೂ ಗಮನನೇ ಇಲ್ಲ, ಇಂಟ್ರೆಸ್ಟ್ ಹೊಟ್ಟೋಯ್ತು, ಸಿನಿಮಾ ಮಾಡೋ ಇಂಟ್ರೆಸ್ಟ್ ಹೊಟ್ಟೋಯ್ತು. ಕೊನೆಗೆ ಲಾಸ್ಟ್ ಅಲ್ಲಿ ದತ್ತಾತ್ರೇಯ ಅವ್ರು ಫೋನ್ ಮಾಡಿ, ಸರ್ ತುಂಬಾ ಒದ್ದಾಡ್ತಾ ಇದ್ದೀನಿ ಸರ್, ಹೆಲ್ತ್ ಇಶ್ಯೂ ಆಗ್ಬಿಟ್ಟಿದೆ ಸರ್, ಪಾಪ ಫಿಲಿಮ್ ಮಾಡ್ಬೇಕು ಅಂದ್ಬಿಟ್ಟು ಅವ್ರು ಊರಿಂದ ಎಲ್ಲ ಪಾಪ ಹಳ್ಳಿಯಿಂದ ಬಂದಿದ್ದವರು, ತುಂಬಾ ಹೆಲ್ತ್ ಎಲ್ಲ ಇಶ್ಯೂ ಆಗ್ಬಿಟ್ಟಿದೆ ಸರ್, ಕೋವಿಡ್ ಆಗಿ ಲಾಕ್ಡೌನ್ ಓಪನ್ ಆದ ತಕ್ಷಣ ಕಾಲ್ ಮಾಡಿದ್ರು. ಸೊ ಬನ್ನಿ ಅಂತಂದ್ರೆ ಬಂದಿ ಸರ್, ಇದೇನೋ ಸರ್ ನಂಗೆ ಪಾಪ ತುಂಬಾ ಕಷ್ಟ ಆಗ್ತಿದೆ ಸರ್, ತಲೆ ಕೆಡ್ಸ್ಕೊಬೇಡಿ ಫಿಲಿಮ್ ಮಾಡ್ತೀನಿ ನಾನು, ಬಟ್ ದುಡ್ಡಿಲ್ಲ, ಫಿಲಿಮ್ ಮಾಡೋಣ ತಲೆ ಕೆಡ್ಸ್ಕೊಬೇಡಿ ಅಂದ್ಬಿಟ್ಟು ಅವ್ರಿಗೊಂದ್ ಸ್ವಲ್ಪ ದುಡ್ಡು ಕೊಟ್ಟು
ಜಯದೇವ್ ಹಾಸ್ಪಿಟ್ಲ್ ಕಳ್ಸಿಕೊಟ್ಟು ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ರು, ಅವ್ರಿಗೆ ಹೇಳಿದೆ ಅವ್ರಿಗೆ ECG ಏನೇನಿದೆಯೋ ಎಲ್ಲ ಮಾಡಿಸ್ಬಿಡಿ, ಅವ್ರೇನೋ ಪ್ರಾಬ್ಲಮ್ ಇದ್ರೆ ನೋಡೋಣ ಅಂತ. ಪಾಪ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡ್ ಬಂದು ಫೋನ್ ಮಾಡಿದ್ರು, ಸರ್ ನಂಗೆ ಏನೂ ಪ್ರಾಬ್ಲಮ್ ಇಲ್ಲ ಸರ್. ಅಲ್ಲಿ ಗೊತ್ತಾಯ್ತು ಸಿನಿಮಾ ಪ್ರಾಬ್ಲಮ್ ಅಂತ. ಸೊ ಅವಾಗ ಪ್ಲಾನ್ ಮಾಡಿದ್ವಿ ಸಿನಿಮಾ ಮಾಡೇ ಬಿಡೋಣ ಏನಾರ ಮಾಡಿ ಅಂತ. ಸಿನಿಮಾ ಮಾಡಕ್ ಹೊರಟಿದೀವಿ, ಬಟ್ ಲಾಕ್ಡೌನ್ ಆಗಿದೆ, ಬಿಸ್ನೆಸ್ ಎಲ್ಲ ಬರ್ಬಾದ್ ಆಗೋಗ್ಬಿಟ್ಟಿದೆ, ಎಲ್ಲೋದ್ರೂ ದುಡ್ಡಿಲ್ಲ, ಗಾಂಧಿನಗರ ಚಿತ್ರಾನ್ನ ಆಗೋಗ್ಬಿಟ್ಟಿದೆ. ಏನ್ ಮಾಡ್ಬೇಕು? ನಮ್ಮ ಪಾರ್ಟ್ನರ್ ಇದ್ರು, P2 ಅಂದ್ರೆ ಪರಮೇಶ್ ಪ್ರೇಮ್. ಪಾರ್ಟ್ನರ್ಗೆ ಫೋನ್ ಮಾಡಿದೆ, ಪ್ರೇಮ್ ಒಂದು ಫಿಲಿಮ್ ಮಾಡೋಣ ಅನ್ಕೊಂಡಿದೀನಿ ಅಂದೆ. ಅವ್ರು ಯಾಕೋ ಗುರಾಯಿಸಿದ್ರು, ಈಗಲೇ ಹಾಳು ಮಾಡಿದ್ರೆ ಸಾಕಾಗಿದೆ ನನ್ನ, ಯಾಕೋ ಹೊಸ ಸ್ಕೆಚ್ ಆಗ್ತಾ ಇದಾರೆ ಅಂತ. ಆಯ್ತು ಮಾಡಿ, ಪರವಾಗಿಲ್ಲ, ನಾನು ಯಾವತ್ತೋ ಒಂದ್ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗ್ಬೇಕು, ಯಾವ್ದಾರ ಬಂದ್ರೆ ಮಾಡೋಣ ಅಂತ ಅಂದವರು ಒಂದ್ 3-4 ತಿಂಗಳು ಕೈಗೆ ಸಿಗ್ತಾ ಇಲ್ಲ. ಫೋನ್ ಮಾಡಿದ್ರೆ ನಾನು ಅಲ್ಲಿದ್ದೀನಿ, ದೂರ ಇದ್ದೀನಿ. ಸೊ ನನಗೆ ಗೊತ್ತಾಗೋಯ್ತು, ನೀನ್ ನನ್ನ ಹಾಳು ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಪ್ರೇಮು ನಾನು ಇನ್ನೊಂದ್ ಸ್ವಲ್ಪ ದೂರ ಹೋಗಕ್ ಸ್ಟಾರ್ಟ್ ಮಾಡಿದ್ರು. ಸೊ ನಾನೇನ್ ಮಾಡೋದು, ಈ ಕತೆ ಬೇರೆ ಚೆನ್ನಾಗಿದೆ, ನಾವು ಸಿನಿಮಾದವರು, ಸಿನಿಮಾನೇ ಮಾಡ್ಬೇಕು. ಸೊ ಫಸ್ಟ್ ಏನೋ ನಾವು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ಕೊಂಡ್ ಬಂದ್ಬಿಟ್ಟೆ. ಅವಾಗ ನಂಗೆ ಮದುವೆ ಆಗಿರ್ಲಿಲ್ಲ. ಈಗ ಏನಾದ್ರು ಸಿನಿಮಾ ಮಾಡಕ್ ಹೋಗ್ತಾ ಇದ್ರೆ ನಾನು ಹೆಂಡತಿ ಗುರಾಯಿಸ್ತಾಳೆ, ಎಲ್ಲಿಗ್ರಿ ಹೋಗ್ತಿದ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಗೆ. ಯಾಕೆಂದ್ರೆ 9 ಫಿಲಿಮ್ ಮಾಡಿದೀನಿ ಸರ್. 9 ಫಿಲಿಮ್ ಮಾಡಿದ್ರು ನಮ್ಗೆ ಗಾಂಧಿನಗರಲ್ಲಿ ಸಿನಿಮಾ ಪ್ರೊಡ್ಯೂಸರ್ಗೆ ನೆಲೆನೇ ಇಲ್ಲ. ಅವನಿಗೊಂದು ಸಿನಿಮಾ ಪ್ರೊಡ್ಯೂಸರ್ ಮಾತ್ರ ಅವ್ರ ಬಾಳು ಒಂಥರ ಗೋಲ್ಡ್ ತರ ಹೋಗ್ಬಿಟ್ಟಿದೆ ಇಂಡಸ್ಟ್ರಿಯಲ್ಲಿ. ದಯವಿಟ್ಟು ಇದನ್ನ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ. ನಾನು ಇಂಡಸ್ಟ್ರಿಗೆ ಬಂದ್ಮೇಲೆ ಏನಿಲ್ಲ ಅಂದ್ರೂ ಒಂದು 50-60 ಜನ ಪ್ರೊಡ್ಯೂಸರ್ಸ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇಂಥ ಕ್ರಿಟಿಕಲ್ ಫೀಲ್ಡ್ ನಮ್ಮ ಫೀಲ್ಡ್. ಅದ್ರಲ್ಲಿ ಏನು ಸ್ಪೆಷಲಿ ಪ್ರೊಡ್ಯೂಸರ್ಗೆ ಇಲ್ಲಿ ನೆಲೆ ಇಲ್ಲ. ಬಹಳ ಫ್ಯೂ, 1-2-3% ಅಷ್ಟೇ ಇಲ್ಲಿ ಬದುಕಕ್ಕಾಗತ್ತು ಪ್ರೊಡ್ಯೂಸರ್. ಒಂದ್ ಫಿಲಿಮ್ ಮಾಡ್ತೀನಿ ಅಂದ್ರೆ ಎಲ್ಲರೂ ಇರ್ತಾರೆ ಜೊತೆಲಿ. ಈಗಂತೂ ಸಿನಿಮಾ ಮಾಡ್ಬಿಡ್ಬೋದು. ರಿಲೀಸ್ ಮಾಡಕ್ ಹೊರಟ್ರೆ, ಕನ್ನಡ ಸಿನಿಮಾ ಒಂದ್ ರಿಲೀಸ್ ಮಾಡ್ಬೇಕು ಅಂದ್ರೆ ಆ ಸಿನಿಮಾ ನಿಜವಾಗ್ಲೂ ಅದು ಗಂಡದೇ ಇರ್ಬೇಕೋ ಅಥವಾ ಇನ್ನೊಂದೋ ಗೊತ್ತಿಲ್ಲ. ಎಲ್ರು ಈ ಡೆಲಿವರಿ ಪೇನ್ ಅಂತಾರಲ್ಲ, ಆ ಪೇನ್ ಇಲ್ಲ, ಮಗು ರಿವರ್ಸ್ ಆಗಿರುತ್ತಲ್ಲ ಆ ಪೇನ್ ಇರುತ್ತೆ ಸರ್. ಡೇಟ್ ಅನೌನ್ಸ್ ಮಾಡಿದ್ರೆ ನೈಟ್ ಮನೇಲಿ ಮಲ್ಗಕ್ಕೆ ಬಿಡಲ್ಲ ಸರ್. ನಾನು ಯೂಟ್ಯೂಬ್ ಇಂದ ಫೋನ್ ಮಾಡ್ತಾ ಇದ್ದೀನಿ, ನಾನು ಇದರಿಂದ ಫೋನ್ ಮಾಡ್ತಿದ್ದೀನಿ. ಒಂದು 50-60 ಕಾಲ್ ಬರುತ್ತೆ ಸರ್. ಒಂದ್ ಸಿನಿಮಾ ರಿಲೀಸ್ ಮಾಡ್ಬೇಕಂದ್ರೆ ಏನಿಲ್ಲ ಅಂದ್ರೂ 2.5-3 ಕೋಟಿ ಬಡ್ಜೆಟ್ ಕೊಡ್ತಾರೆ ಸರ್ ಪ್ರಮೋಷನ್ಗೆ. ಮತ್ತೆ ಥಿಯೇಟರ್ ಕಾಂಪಿಟೇಷನ್ ಹೆಂಗಿದೆ ಗೊತ್ತಾ? ಕನ್ನಡ ಸಿನಿಮಾನ ಕೇಳೋನೇ ಗತಿಲ್ದಂಗೆ ಹೋಗ್ಬಿಟ್ಟಿದ್ದಾನೆ. ಅದ್ ಯಾವ ಲೆವೆಲ್ಗೆ ಹೋಗ್ತಿದೆ ಅಂದ್ರೆ ನಮ್ಗೊಂದು ಲೀಡರ್ಶಿಪ್ ಕ್ವಾಲಿಟಿ, ಯಾರ್ದು ಒಂದು ಲೀಡರ್ಶಿಪ್ ಇಲ್ಲ. ಹೆಂಗಿತ್ತು ಸರ್ ಸಿನಿಮಾ? ನಾನ್ ಬಂದಾಗ ಇಂಡಸ್ಟ್ರಿಗೆ ಬರ್ತಾ ಇದ್ರೆ, ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅಂದ್ರೆ ನಾನು ಬೆಳಗ್ಗೆ 5 ಗಂಟೆಗೆ ಬಂದ್ಬಿಟ್ಟು ಸ್ಟೇಜ್ ಎಲ್ಲ ನೋಡಿ ಎಲ್ಲ ಚೆಕ್ ಮಾಡಿ ಇದೊಂದು ಖುಷಿ ಆಗ್ತಿತ್ತು. ಈಗ ಭಯ ಆಗುತ್ತೆ. ರಿಲೀಸ್ ಅಂತ ಅನೌನ್ಸ್ ಮಾಡಕ್ಕೆ ಭಯ ಆಗುತ್ತೆ. ಈ ಫಿಲಿಂ ರೆಡಿ ಆಗಿ 1 ಇಯರ್ ಆಯ್ತು ಸರ್. 3 ಸರಿ ಪ್ಲಾನ್ ಮಾಡಿದೀನಿ ರಿಲೀಸ್ ಮಾಡಕ್ಕೆ ಅಂತ, ಆಗ್ತಾ ಇಲ್ಲ ಸರ್. ಎಲ್ಲ ಫುಲ್ ಬಾಡಿ ಎಲ್ಲ ಶಿವರಿಂಗ್ ಬರುತ್ತೆ. ಯಾಕಂದ್ರೆ ಯಾವುದು ರೈಟ್ಸ್ ತಗೋತಾ ಇಲ್ಲ, ನೀವ್ ಯಾರು ಅಂತಾನು ಕೇಳ್ತಾ ಇಲ್ಲ. ಸಿನಿಮಾ ರಿಲೀಸ್ ಮಾಡಕ್ 2 ಕೋಟಿ ಬೇಕು. ನಾವು ಈಗ ಸಿನಿಮಾ ಮಾಡಕ್ಕೇನೆ ಲಾಕ್ಡೌನ್ ಆಗಿ, ಕೋವಿಡ್ ಆಗಿ ಒದ್ದಾಡ್ಕೊಂಡು ಸಿನಿಮಾ ಮಾಡಿದೀನಿ. ರಿಲೀಸ್ 2 ಕೋಟಿ ಎಲ್ಲಿಂದ ತರೋದು? ಯಾರ್ಯಾರ್ದೋ ಸ್ಕೆಚ್ ಹಾಕಿದ್ವಿ, ಯಾರು ಕೇಳಿದ್ರು 1 ರೂಪಾಯಿ ಹುಟ್ಟಲ್ಲ ಗಾಂಧಿನಗರಲ್ಲಿ, ಒಂದು ರೈಟ್ ಸೇಲ್ ಆಗಲ್ಲ. ಸೊ ಕೊನೆಗೆ ಡಿಸೈಡ್ ಮಾಡಿದೆ, ದೇವರೊಪ್ಪಿದ್ದಾನೆ, ಕನ್ನಡ ಜನತೆ ನಮ್ ಕೈ ಬಿಡಲ್ಲ, ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಸಿನಿಮಾ ಸೂಪರ್ ಆಗಿ ಮಾಡಿದೀನಿ, ಕಷ್ಟ ಬಿದ್ದು ಪ್ರೀತಿಯಿಂದ ಮಾಡಿದೀನಿ. ಎಲ್ಲ ಟೆಕ್ನಿಷಿಯನ್ ಹಗಲು ರಾತ್ರಿ ಒದ್ದಾಡಿದ್ದಾರೆ, ಪ್ರಾಂಪ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಸಕ್ಸಸ್ ಆಗೇ ಆಗ್ತೀನಿ, ಬಿಡೋದ್ ಬೇಡ ಅಂದ್ಬಿಟ್ಟು ರಿಲೀಸ್ ಪ್ಲಾನ್ ಮಾಡಿದೆ. ನನ್ಗೇನೋ ತಲೆಯಲ್ಲಿತ್ತು, ನಾನು ವ್ಯಾಲೆಂಟೈನ್ಸ್ ಡೇಗೆನೆ ರಿಲೀಸ್ ಮಾಡ್ಬೇಕಂತ. ಈ ಸಿನಿಮಾನೇ ಒಂಥರ ಲಕ್ಕು, ಈ ಪ್ರಣಯಮ್ ನನ್ಗೊಂಥರ ಲಕ್ಕು. ಇದೊಂಥರ ನಂಗೆ ದೇವರೇನೋ ಗಿಫ್ಟ್ ಕೊಟ್ಟಿರೋ ತರ ಇದೆ. ನಾನು ಏನ್ ಮಾಡ್ಬೇಕಂತ ಹೋದ್ರು ಅದು ತಗೊಳಲ್ಲ, ಅದೇ ಏನ್ ಬೇಕು ಅನ್ನುತ್ತೋ ಅದನ್ನ ತಗೊಳುತ್ತೆ. ಯಾಕೆಂದ್ರೆ ನಾನು ಫಸ್ಟ್ ಹೀರೋಯಿನ್ ಸೆಲೆಕ್ಟ್ ಮಾಡಿದಾಗ 4-5 ಜನ ಹೀರೋಯಿನ್, ರಚಿತಾ ರಾಮು, ಆಶಿಕಾ ರಂಗನಾಥ್, ಸೋನಲ್ಲು, ಒಂದು ಹಿಂದಿಯವರು 1-2-3 ಜನ ಸೆಲೆಕ್ಟ್ ಮಾಡಿ ಕಾಸ್ಟ್ಯೂಮ್ ಎಲ್ಲ ಪರ್ಚೇಸ್ ಮಾಡಿದೀವಿ. ಎಲ್ಲ ಶೂಟಿಂಗ್ ಹೊರಡ್ಬೇಕು. ಆ ಟೈಮಲ್ಲಿ ನಯನ ಗಂಗೂಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಹೀರೋನು ಅಷ್ಟೇ, ರಾಜ್ ಬರೋಕ್ಕಿಂತ ಮುಂಚೆ 4-5 ಜನಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಹೀರೋಯಿನ್ಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಅದು ಯಾವ್ದು ವಾಪಸ್ ಬಂದಿಲ್ಲ ಇನ್ನೂ. ಬಟ್ ರಾಜ್ ಬಂದ್ಮೇಲೆ
ಈ ಸಿನಿಮಾಗ ಏನೋ ಒಂದು ಈ ರಾಜ್ ಬೇಕಿತ್ತು ಅನಿಸ್ತು ನನಗೆ. ಸಿನಿಮಾ ನೋಡಿದ್ಮೇಲೆ ರಾಜ್ ಬಂದ್ಮೇಲೆ ಅನ್ನಿಸ್ತು. ರಾಜ್ ಫಸ್ಟ್ ಡೇ ನೋಡಿದ್ವಿ, ಇಬ್ರು ಮಾತಾಡಿದ್ವಿ, ಸರ್ ಮಾಡಿ ಸರ್, ಬಿಚ್ಚುಗತ್ತಿ ಮಾಡಿದ್ದೀನಿ, ಸೊ ನೆಕ್ಸ್ಟು ಹೋರಾಟ ಮಾಡ್ತಾ ಇದ್ದೀನಿ, ನೀವೊಂದು ಚಾನ್ಸ್ ಕೊಟ್ಟರೆ ನನಗೂ ಖುಷಿ ಇದೆ ಸರ್, ಬನ್ನಿ ರಾಜ್ ಆಫೀಸ್ಗೆ ಅಂದ್ಬಿಟ್ಟು ಕತೆ ಹೇಳಿಸಿದೆ. ಕತೆ ಹೇಳಿ ರಾಜನು ವರ್ಕ್ ಮಾಡಿದ್ರು, ಸ್ಕ್ರಿಪ್ಟ್ ತಗೊಂಡ್ರು, ಧರ್ಮಸ್ಥಳಕ್ಕೆ ಹೋಗ್ಬಿಟ್ರು. ಸೊ ಅವ್ರಿಗೂ ಖುಷಿ ಆಯ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು. ರಾಜ್ ನನ್ನ ಪಿಕ್ಚರ್ ಮಾಡ್ತಿದ್ದೀರಾ, ನಂಗೆ ಗೊತ್ತಿಲ್ಲ ಇದುವರೆಗೂ, ಇನ್ಮೇಲೆ ನೀವೊಂದು ಸ್ಟಾರ್ ಆಗ್ತೀರಾ, ನಮ್ಮ ಪಿಕ್ಚರ್ ನಾವು ಸೈನ್ ಮಾಡಿ ನಾನು ಶೂಟಿಂಗ್ ಹೊರಟ್ರೆ ನಿಮಗೆ 3-4 ಫಿಲ್ಮ್ ಸಿಗುತ್ತೆ ಅಂತ ಹೇಳಿದೆ. ಆಲ್ರೆಡಿ ಅವರು 4 ಫಿಲ್ಮ್ ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾರೆ, ಇನ್ನೂ ನಾನು ರಿಲೀಸ್ ಮಾಡಿದ್ದಾರೆ. ಸೊ ಎಲ್ಲರೂ ನನಗೇನಂದ್ರೆ ಖುಷಿ, ಮನೋಮೂರ್ತಿ ಸರ್ ರಾಜ್ ಸಿಕ್ಕಿದ್ರಂತೆ ಎಲ್ಲ ಒಂದ್ ಕಡೆ, ನಿಮ್ಮನ್ನು ಹಿಂಡಿದ್ರ ರುಬ್ಬಿದ್ರ ಅದಕ್ಕೆ ನನಗಂತೂ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಪಾಪ. ನಿಜವಾಗ್ಲೂ ಹೇಳ್ತೀನಿ, ಮನೋಮೂರ್ತಿ ಸರ್ ಮಾತ್ರ ಅದೆಷ್ಟು ಪೇಷನ್ಸ್ ಇದೆಯೋ ನನ್ನ ವಿಚಾರದಲ್ಲಿ, ಚಿತ್ರ ಹಿಂಸೆ ಕೊಟ್ಬಿಟ್ಟಿದ್ದೀನಿ. ಬಟ್ ಸರ್ ನಂಗೆ ಗೊತ್ತಿಲ್ಲ ಸರ್, ಬಟ್ ಅವರು ಆಮೇಲೆ ನನಗೆ ಅವ್ರು ರಿವರ್ಸ್ ಆಗಕ್ಕೆ ಸ್ಟಾರ್ಟ್ ಆದ್ರು, ಸಾಂಗ್ ಇನ್ನೂ ಚೆನ್ನಾಗಿ ಮಾಡೋಣ. ಸೊ ಇದೆಲ್ಲರೂ ಒಬ್ಬರಲ್ಲ, ಜಯಂತ್ ಸರ್, ನಮ್ಮ ಚಿನ್ಮಯ್ ಅವರು, ಮಂಜು ಸರ್, ಆಮೇಲೆ ಮದನ್ ನರಿಣಿ ಮೇಡಮ್, ನಿಜವಾಗ್ಲೂ ಅವ್ರಿಗೆ ಆಟ್ಸಪ್. ನಾನು ಹೇಳಿದೆ, ಎಲ್ಲಿದ್ರಿ ಮೇಡಮ್, ನಂಗೆ ಸಿಗ್ಲಿಲ್ಲ ನೀವು ಇಷ್ಟು ವರ್ಷ, ಇಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ ಆ ಕೋರಿಯೋಗ್ರಫಿ. ಅವ್ರಿಬ್ರು ಇರೋ ಇದಕ್ಕೆ ಅಷ್ಟು ಹೆಂಗೆ ರೊಮ್ಯಾಂಟಿಕ್ ಆಗಿ ಮಾಡಿದಾರೆ ಮೇಡಮ್. ತುಂಬಾ ಥ್ಯಾಂಕ್ಸ್. ಮತ್ತೆ ನಮ್ಮ ನಾಗೇಶ್ ಆಚಾರ್ಯ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಅವರು 10 ವರ್ಷದಿಂದ ಪರಿಚಯ ನನಗೆ. ಯಾವಾಗಲೂ ಫೋನ್ ಮಾಡೋದು, ಹೇಗಿದ್ದೀರಿ ಸರ್ ಅಂತ ಕೇಳೋದು, ಫೋನ್ ಇಡೋದು ಸರ್. ಆಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಈ ಫಿಲ್ಮ್ಗೆ ಏನ್ ಸರ್, ನಾನು ಬರೀ ಫೋನ್ ಮಾಡೋದು ಮಾತಾಡೋದು ಅಷ್ಟೇನಾ, ನೀವಂತೂ ಅರ್ಥ ಮಾಡ್ಕೊಳ್ಳಿಲ್ಲ, ನಮಗೊಂದು ಚಾನ್ಸ್ ಕೊಡಿ ಸರ್ ಅಂದ್ರು. ಸೊ ಆ ಮನುಷ್ಯ ಅದೇನೋ ಗೊತ್ತಿಲ್ಲ, ಅದ್ಭುತವನ್ನೇ ಸೃಷ್ಟಿ ಮಾಡಿದ್ದಾರೆ. ಸೊ ಎಲ್ಲರೂ ನೋಡಿ ಅವ್ರ ಬಗ್ಗೆನೇ ಹೋಗ್ಲಿಕ್ಕೆ ನಾನು ಹೇಳಿದ್ದೆ. ಫಸ್ಟ್ ಅವ್ರು ಕರ್ಕೊಂಡು ಊಟಿಗೆ ಹೋದ್ವಿ. ಊಟಿಗೆ ಹೋಗಿ ಪಾಪ ಹೆಲ್ತ್ ಇಶ್ಯೂ, ಹೋಗ್ಬೇಕಾದ್ರೆ ಇವು ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಆಮ್ಲೆಟ್ ಆಗ್ತಾನೆ ಇದ್ದಾನೆ. ನಾನ್ ದತ್ತನಿಗೆ ಹೇಳಿದ್ದೆ, ಏನ್ ದತ್ತಣ್ಣ ಕ್ಯಾಮ್ರಾಮ್ಯಾನು, ಲೊಕೇಶನ್ ಅವ್ರ ತಾನೇ ನೋಡ್ಬೇಕು, ಹೆಂಗೆ ದತ್ತಣ್ಣ ಅಂತ. ಆಮೇಲೆ ಪಾಪ ಅವ್ರಿಗೆ ಹೆಲ್ತ್ ಇಶ್ಯೂ ಇತ್ತು. ನಾನ್ ಬೇಡ ಇವ್ರು ತೆಗ್ದಾಕ್ಬಿಡೋಣ. ಇದಕ್ಕೂ ಅಷ್ಟೇ ಸರ್, 4 ಜನ ಕ್ಯಾಮ್ರಾಮ್ಯಾನ್ಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಕೊನೆಗೆ ಇವ್ರು ಬಂದಿದ್ದಾರೆ. ಆರ್ಟಿಸ್ಟ್ಗಳು ಅಷ್ಟೇ, ಒಂದೊಂದು ಮದರ್ ಕ್ಯಾರೆಕ್ಟರ್, ಹೀರೋಯಿನ್ ಮದರ್ ಕ್ಯಾರೆಕ್ಟರ್ಗೂ 4 ಜನ. ನೀವು ಅಡ್ವಾನ್ಸ್ ಕೊಟ್ಟಿರೋದ್ರಲ್ಲೇ ಒಂದು ಸಿನಿಮಾ ಮುಗಿತಿತ್ತ ಅಂತ ಸಾಂಗ್ ರೆಕಾರ್ಡಿಂಗ್ ಮಾಡ್ಬೋದು. ಸೊ ಈಗ ಆಗಿದೆ ಸರ್ ಫಿಲಿಂ ಬಗ್ಗೆ ಏನೋ ಒಂದು ಒಲವಿದೆ ನನಗೆ. ಬಹಳ ಇಂಟ್ರೆಸ್ಟ್ ಇಂದ ಸಿನಿಮಾ ಮಾಡಿದೀನಿ. ನಾನು ನಮ್ಮ ಪಾರ್ಟ್ನರ್ ಪ್ರೇಮು ಗಾಂಧಿನಗರ್ ಓಡಾಡ್ತಿದ್ರೆ ರಾಮು ಸರ್ ಹೇಳೋರು ನನಗೆ, ನೀವೇನ್ರಪ್ಪ ನೋಡಿದ್ರೆ ಅವರು ಕೋಟ್ಯಾಧೀಶ್ವರರು, ನಮ್ಗೆ ಹೇಳೋರು, ನೀವೇನಪ್ಪ ನೀವಿಬ್ರು ಕೋಟ್ಯಾಧೀಶ್ವರರು, ನಿಮ್ಗೇನು ಆರಾಮಾಗಿ ಸಿನಿಮಾ ಮಾಡ್ತೀರಾ, ಓಡಾಡ್ಕೊಂಡಿರ್ತೀರಾ, ನೀವು ಮೋಸ್ಟ್ಲಿ ಸಿನಿಮಾ ಮಾಡಕ್ ಬಂದಿಲ್ಲ, ಮಜಾ ಮಾಡಕ್ ಬಂದಿದ್ದೀರಾ ಅಂತಿದ್ರು. ಸೊ ದೇವ್ರನ್ನ ಹೇಳ್ತಿದ್ದೀನಿ, ನಾನು ಸಿನಿಮಾನ ಭಯಾನಕ ಪ್ರೀತಿಸ್ತಿದ್ದೀನಿ. ಅದೇನೋ ಅಪ್ಪಿ ನಾನು ಪ್ರೊಡಕ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ. ನನ್ನ ಹತ್ರ ದುಡ್ಡೇ ಇಲ್ಲ, ಆದ್ರೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಸರ್ ಬೇಡದ, ಇಷ್ಟು ದಿವಸ ಹೆಂಗ ತಗೊಂಡು ಬಂದ್ಬಿಡ್ತು, ಮೊತ್ತ ಆದ್ಮೇಲಂತೂ ಫಿಲಿಮೇ ಬೆಟ್ಟಿಸ್ಬಿಟ್ಟಿದೆ. ಸೊ ಇದ್ರ ನಡುವೆ ಈ ರಿಲೀಸ್ಗೆ 2-3 ಸರಿ ಪ್ಲಾನ್ ಮಾಡಿದ್ವಲ್ಲ, ಪ್ಲಾನ್ ಮಾಡಿದ್ಮೇಲೆ 3 ಸರಿ ಟ್ರೈ ಮಾಡಿದೆ ಸರ್. ಎಲೆಕ್ಷನ್ನು, ವರ್ಲ್ಡ್ ಕಪ್ ಆದ ತಕ್ಷಣ ದೊಡ್ಡ ಸಿನಿಮಾಗಳು. ಈಗ ಹೆಂಗಾಗೋಗಿದೆ ಅಂದ್ರೆ, ಅವಾಗೆಲ್ಲ ತೆಲುಗು ಸಿನಿಮಾ, ತಮಿಳ್ ಸಿನಿಮಾ ರಿಲೀಸ್ ಆಗ್ತಿದ್ರೆ ಸೆಲೆಕ್ಟೆಡ್ ಸೆಂಟ್ರಲ್ ಮಾತ್ರ ಆಗ್ತಿದ್ರು ಸರ್. ಈಗ KG ರೋಡಲ್ಲೇ 5 ಥಿಯೇಟ್ರು, ಯಾವ ಸ್ಕ್ರೀನ್ ನೋಡಿ ಎಲ್ಲ ಕಡೆನೂ ತುಂಬಿಡ್ತಾರೆ. ನಾವು ಹಂಗೇ ಮುಚ್ಚೋಗ್ಬಿಡ್ತೀವಿ ಸರ್. 2 ವಾರಕ್ಕೋಸ್ಕರ 1 ಇಯರ್ ಕಾದಿದ್ದೀನಿ. ಇವಾಗ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು ಅನಿಲ್ ಅವರು ಈಗ ಒಂದು 15 ಹಿಂದೆ, ಸರ್ ಏನ್ ಸರ್ ಪ್ರಾಬ್ಲಮ್, ಮೋಸ್ಟ್ಲಿ ಎಣ್ಣೆ ಹಾಕ್ಬಿಟ್ಟಿದ್ರು ಅನ್ಸುತ್ತೆ ನೈಟು, ಯಾಕೆ ಸರ್ ಸಿನಿಮಾ ರಿಲೀಸ್ ಆಗ್ತಿಲ್ಲ, ಏನ್ ಬೇಕು ಹೇಳಿ ಸರ್, ನಾನೆಲ್ಲ ಹೆಲ್ಪ್ ಮಾಡ್ಬೇಕಾ ಸರ್, ಡೈರೆಕ್ಟರ್ದು ಏನಾರ ಪ್ರಾಬ್ಲಮ್ ಇದೆಯಾ, ಹೀರೋದೇನಾರ ಪ್ರಾಬ್ಲಮ್ ಇದೆಯಾ. ಅನಿಲ್ ದಯವಿಟ್ಟು ಏನೋ ಬೇಜಾರು ಮಾಡ್ಕೊಬೇಡಿ, ಇನ್ನೊಂದು 15 ಸಲ ಸಿನಿಮಾ ರಿಲೀಸ್ ಮಾಡ್ತೀನಿ. ಪಾಪ ಅವ್ರು ಎಲ್ರಿಗೂ ಇದ್ರ ಬಗ್ಗೆ ಒಂದು ಕನ್ಸರ್ನ್, ಸಿನಿಮಾ ಬಗ್ಗೆ, ಈ ಸಿನಿಮಾ ಬೇಗ ರಿಲೀಸ್ ಆಗ್ಬೇಕು ಅಂತ. ಸರ್ ನೀವೇನ್ ಸರ್ ಈ ಟೈಮಲ್ಲಿ ಅನಿಸ್ತಾ ಸರ್? ಇಲ್ಲ. ಸೊ ಹಿಂಗಾಗಿದೆ ಸರ್. ಕೊನೆಗೆ ಎಲ್ಲ ಸ್ನೇಹಿತರುಗಳ
ಒಂದು ಸಪೋರ್ಟ್ ಸರ್. ನನಗೆ ಈ ಪಿಕ್ಚರ್ನ ರಿಲೀಸ್ ಮಾಡಕ್ ಪ್ಲಾನ್ ಮಾಡಕ್ಕೇನೆ ಹೆಚ್ಚು ಕಡಿಮೆ ನಾನು ನಮ್ಮ ಚಿಕ್ಕ ಅವರು ಒಂದು 3-4 ಫುಲ್ ಬಾಟ್ಲ್ ಕುಡ್ಕೊಂಡಿದೀವಿ. ಡೈಲಿ ಮಾತಾಡೋದು, ಸರ್ ಏನಾರು ಪ್ಲಾನ್ ಮಾಡೋಣ ಸರ್, ನೀವ್ ಏನಕ್ಕಣ್ಣ, ನಾನು ಇದೀನಣ್ಣ, ನೀವು ರಿಲೀಸ್ ಮಾಡೋಣ, ಬರೋಣ ಒಂದ್ 2 ಪೇಜ್ ಹಾಕೋಣ ಅನ್ನೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು, ಹೆಂಗ್ ಮಾಡೋದು ರಿಲೀಸ್ ಮಾಡೋದು ಅಂತ. ಬೇಜಾರಾಗಿ ಹೋಗ್ಬಿಟ್ಟು ಪಾಪ ಯಪ್ಪ ನನಗೆ ಧೈರ್ಯ ತುಂಬತಾನೆ ಅವ್ರೆ, ಎಲ್ಲರೂ ಧೈರ್ಯ ತುಂಬ್ತಾ ಇದಾರೆ, ನನಗೆ ಕೈಕಾಲು ನಡ್ಕ ಸರ್. ಅಷ್ಟು ಪ್ರಾಬ್ಲಮ್ ಇದೆ ಇವತ್ತು ಇಂಡಸ್ಟ್ರಿ. ಸೊ ದಯವಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದೀನಿ ಅಂತ ಅನ್ಸಿದೆ ಸರ್ ನನಗೆ. ನಾನು ಯಾವತ್ತೂ ಇಷ್ಟೊಂದು ಮಾತೇ ಆಡಿಲ್ಲ. ನಾನು ಪ್ರೆಸ್ ಮೀಟ್ ಅಲ್ಲಿ 9 ಫಿಲಿಂ ಮಾಡಿದ್ದೀನಿ. ನಾನು ಯಾರಿಗೂ ಪ್ರೊಡ್ಯೂಸರ್ ಅನ್ನೋದು ಗೊತ್ತಿಲ್ಲ, ನಾನೊಬ್ಬ ಇಂಡಸ್ಟ್ರಿ ಅವನ್ ಅನ್ನೋದು ಗೊತ್ತಿಲ್ಲ. ಇವತ್ತು ನಮ್ಮ ಡಾರ್ಲಿಂಗ್ ನಾಗೇಂದ್ರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಚೂರು ಜಾಸ್ತಿ ಮಾತಾಡ್ತೀನಿ, ಕ್ಷಮೆ ಇರಲಿ ಅಂತ. ಸೊ ಅವ್ರು ಹೇಳಿದ್ಮೇಲೆ, ಸರ್ ಊರೆಲ್ಲರಿಗೂ ವಯಸ್ಸಾಗಿದೆ, ಅವ್ರು ಮಾತ್ರ ಹಂಗೆ ಇದಾರೆ ಡಾರ್ಲಿಂಗ್, ನಿಮ್ಗೆ ಹಂಗೆ ಇರ್ಲಿ, ಒಳ್ಳೇದಾಗ್ಲಿ. ಸೊ ನನ್ನೆಲ್ಲ ಟೆಕ್ನಿಷಿಯನ್ಸು, ನನ್ನ ಸಿನಿಮಾ ಟೀಮ್ನವರು ತುಂಬಾ ಹಾರ್ಟ್ಫುಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರೆಲ್ರಿಗೂ ಒಳ್ಳೇದಾಗ್ಲಿ, ನನ್ಗೂ ಒಳ್ಳೇದಾಗ್ಲಿ. ನೀವೆಲ್ಲರೂ ದಯವಿಟ್ಟು ನಮ್ಮ ಇಂಡಸ್ಟ್ರಿ ಒಳ್ಳೆ ರೂಟ್ ಹೋಗ್ಬೇಕು ಅಂದ್ರೆ ನಿಮ್ ಸಹಕಾರ ತುಂಬಾನೇ ಜಾಸ್ತಿ ಬೇಕು. ನೀವೆಲ್ಲ ಮನ್ಸು ಮಾಡಿದ್ರೆ ಅದನ್ನೆಲ್ಲ ಈ ಮೆಟ್ಟಿ ನಿಲ್ಬಹುದು. ನಾನೊಂದು ಸಿನಿಮಾ ಮಾಡಿದ್ರೆ, ನಾನು ಏನಕ್ಕೆ ಸಿನಿಮಾ ಮಾಡ್ತೀನಿ ಅಂದ್ರೆ, ನನಗೆ ಅದೇನೋ ಗೊತ್ತಿಲ್ಲ. ನನಗೆ ರಾಮು ಸಾರ್ದು ನಾನು ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಒಂದು ಫಿಲ್ಮ್ ಶೂಟಿಂಗ್ ನಡೀತಿದ್ದು. ಮಾಲಾಶ್ರೀ ಮೇಡಮ್ ನಾನು ಶೂಟಿಂಗ್ ನೋಡ್ತಾ ನಿಂತಿದ್ದೆ. ರಾಮು ಸರ್ ಕಾಲ್ ಮೇಲೆ ಕಾಲ್ ಹಾಕೊಂಡು ನಿಂತಿದ್ರು, ಕೂತ್ಕೊಂಡಿದ್ರು. ಅವ್ರಿಗೆ ಛತ್ರಿ ಹಿಡಿದಿದ್ರು. ನಾನು ಅನ್ಕೊಂಡೆ ಅವ್ರ್ಯಾರು ಅಂತ, ಅವರೇ ಪ್ರೊಡ್ಯೂಸರ್ ಅಂತ. ಇನ್ನೊಂದು 3-4 ಜನ ಆರ್ಟಿಸ್ಟ್ ಇದ್ರು, ಅವರೆಲ್ಲ ಪಕ್ಕದಲ್ಲಿ ಕೈ ಕಟ್ಕೊಂಡು ನಿಂತಿದ್ರು. ಏ ಮಗ, ನಾನೇನಾರ ಆದ್ರೆ ಪ್ರೊಡ್ಯೂಸರ್ ಆಗ್ಬೇಕು ಅಂದ್ಬಿಟ್ಟು ಫೈನಲ್ ಡಿಗ್ರಿ ಮುಗಿದ ತಕ್ಷಣ ಫಿಲ್ಮ್ ಅನೌನ್ಸ್ ಮಾಡ್ಬಿಟ್ಟೆ. ಮಾಸ್ಟರ್ ಇಟ್ಕೊಂಡು ಹೀರೋನೇ ಮಾಡ್ಬಿಟ್ಟಿದ್ರು. ಮಾಸ್ಟರ್ದು ನನ್ನ ಫಸ್ಟ್ ಪಿಕ್ಚರ್ ಸಾಧು ಅಂತ, ಅದನ್ನ ಹೀರೋನೇ ಮಾಡ್ಬಿಟ್ಟೆ. ಮಾಸ್ಟರ್ ಕ್ರಿಕೆಟ್ ಆಡಕ್ ಬಂದಿದ್ವಿ, ಮಾಸ್ಟರ್ ನಿಮ್ಗೆ ಹೀರೋ ಮಾಡ್ತೀನಿ ಅಂದ್ರೆ ಅಂದ್ರು, ಜೈ ಫಿಲ್ಮೇ ಆಗೋಗ್ಬಿಡ್ತು. ಸೊ ಆ ಸ್ಪಿರಿಟ್ ಇತ್ತು ಸರ್. ಸೊ ನೀವೆಲ್ಲರೂ ನಿಜವಾಗ್ಲೂ ನನಗೇನಾರ ಒಂದು ಸಹಕಾರ ಮಾಡಿದ್ರೆ, ನಾನು ಮಾಸ್ಟರ್ ಹೇಳ್ದಂಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಡಕ್ಕೆ ಟ್ರೈ ಮಾಡ್ತೀನಿ. ಜಾಸ್ತಿ ಮಾತಾಡಿದ್ದೀನಿ ಅನ್ಸುತ್ತೆ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂತ ನಿರ್ಮಾಪಕರು ಅಂದ್ರೆ ಸಿನಿಮಾನ ಅಷ್ಟು ಮನಸ್ಪೂರ್ವಕವಾಗಿ ಪ್ರೀತಿ ಮಾಡೋರು ಹೆಚ್ಚೆಚ್ಚಬೇಕು. ನಿಮ್ಮ ಸಿನಿಮಾಗಳು ನಿಂತ್ಕೊಳ್ಬೇಕು ಸರ್. ತುಂಬಾ ಒಳ್ಳೇದಾಗ್ಲಿ. ಇಡೀ ಸಿನಿಮಾ ತಂಡ ಒಂದು ಫೋಟೋ ಆಪರ್ಚುನಿಟಿ, ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಮನುಮೂರ್ತಿ ಸರ್, ಜಯಂತ್ ಸರ್, ಪ್ರತಿಯೊಂದು ವಿಚಾರದಲ್ಲೂ ಯಾವ ರೀತಿಯಲ್ಲೂ ಕಾಂಪ್ರಮೈಸ್ ಆಗದೆ, ಕ್ವಾಲಿಟಿ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್, ಸ್ಟಾರ್ ಕಾಸ್ಟ್ ಬಹಳ ಮುತುವರ್ಜಿ ವಹಿಸಿ ಮಾಡಿರುವಂತ ಒಂದು ಸಿನಿಮಾ. ಮಾಧ್ಯಮದವರ ಬೆಂಬಲ ಹೆಚ್ಚು ಈ ಸಂದರ್ಭದಲ್ಲಿ ಬೇಕು, ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ. ಹಾಗೆ ಈ ಧನ್ಯವಾದಗಳು. ಪ್ರವೀಣ್ ಏಕಾಂತ್ ಅವರು, ಸುಮಂತ್ ಅವರು, ಇವರು ಕೂಡ ಪ್ರಮೋಷನ್ ಮಾಡ್ತಿದ್ದಾರೆ. ನಿಮಗೂ ಕೂಡ ತಂಡದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮುಂದೆ ಬರ್ಬೇಕನ್ಸುತ್ತೆ. ಓಕೆನಾ ಮನು ಸರ್?